ಗೆಳತಿ ಇದ್ದಾನೆ ಅಂತ ಗೊತ್ತಾಯ್ತು. ಹೋಗ್ಬಿಟ್ಟು ಮಾತಾಡಿಸ್ಲಾ? ಏನಾದರೂ ವಿಷಯಗಳು ಸಿಗ್ಬೋದು. ಹಲೋ ಸರ್, ಇದ್ದೀರಾ ಸರ್? ಯಾರಾದರೂ ಇದ್ದೀರಾ ಇಲ್ಲಿ? ಹಲೋ ನಮಸ್ತೆ ಸರ್. ಸರ್, ನಿಮ್ಮ ಬಗ್ಗೆ ಸುಮಾರು ಸುದ್ದಿಗಳು ಕೇಳಿದ್ದೀನಿ. ಹೀಗೆ ಎಷ್ಟೋ ವರ್ಷಗಳಿಂದ ಅನ್ನ ಆಹಾರ ಇಲ್ದಿರ ಇದ್ದೀರಂತೆ ಸರ್. ನಿಮ್ಮ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿದ್ರೆ ನಾನೊಂದು ಕತೆ ಬರೆದು ಪೇಪರ್ನಲ್ಲೆಲ್ಲ ಪಬ್ಲಿಷ್ ಮಾಡಿಸ್ತೀನಿ. ಬಂದವರೆಲ್ಲ ಹೀಗೇ ಹೇಳ್ತಾರೆ. ಸಂಶೋಧನೆ ಮಾಡ್ತೀವಿ ಅಂತಾರೆ, ನೀನು ಕತೆ ಬರಿತೀನಿ ಅಂತೀಯಾ, ಇನ್ನೇನಾದರೂ ಹೇಳ್ತೀನಿ ಅಂತ ಹೋಗು. ಸರ್, ಬೇಜಾರು ಮಾಡ್ಕೋಬೇಡಿ. ಹೀಗೆ ಅನ್ನ ಆಹಾರ ಇಲ್ದಿರ ಇರೋದು ಒಂದು ಸವಾಲಲ್ವಾ ಸರ್? ಸವಾಲೋ ರುಮಾಲೋ ಹೀಗೆ ಇರಬೇಕು ಅನಿಸಿದೆ, ಇದ್ದೀನಿ. ಅದು ಹಾಗಲ್ಲ. ಅದು ಹಾಗೂ ಅಲ್ಲ ಹೀಗೂ ಅಲ್ಲ. ತೊಂಡೆ ಕೈಗೆ ಬಂದರೆ ಮೂಳೆ ಹೊರಗೆ ಬರುತ್ತೆ. ಹೋಗ್ತಾ ಇರು. ಸರ್, ಈ ಥರ ವ್ಯಕ್ತಿಯಿಂದ ಏನಾದರೂ ಘಟನೆ ಗೊತ್ತಿಲ್ಲ. ಸಂಶೋಧನೆ ಮಾಡಿದ ಡಾಕ್ಟ್ರಿಗೆ ಗೊತ್ತಾಗಲಿಲ್ಲ. ನೀನೆಂಥ ಕತೆ ಬರಿತೀಯೋ ಮಂಗ, ಹೋಗು ಹೋಗೋ. ವಿಚಿತ್ರ ಘಟನೆ ಸಿಗ್ಬೋದು. ಒಳ್ಳೆ ಕಥೆ ಬರೆಯೋಣ ಅಂತಿದ್ದೆ. ಬನ್ನಿ ಅಂಕಲ್. ಯಾಕೇನಾಯ್ತು ಅಂಕಲ್? ಅಲ್ಲೇನೋ ಇದೆ, ಬನ್ನಿ ಅಂಕಲ್, ತೋರಿಸ್ತೀನಿ. ಬಂದೆ. ಏನಾಯ್ತು? ನಡಿ ಬನ್ನಿ ಅಂಕಲ್, ತೋರಿಸ್ತೀನಿ. ಬನ್ನಿ ಅಂಕಲ್, ಬನ್ನಿ ಅಂಕಲ್. ಬನ್ನಿ ಅಂಕಲ್. ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯೋ ಏನೋ? ನೋಡಿ. ಓ ಗಾಡ್, ಏನಾಗಿದೆ ಇಲ್ಲಿ? ಯಾರೋ ಇವರು ಸತ್ತಿದಾರೋ ಬದುಕಿದಾರೋ? ಅಯ್ಯಯ್ಯೋ, ಉಸಿರಾಡ್ತಾ ಇರೋಗಿದೆ. ನಡೆಯೋ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಏನ್ ಮಾಡ್ತೀಗ? ಯಾರಪ್ಪ ನೀನು? ಏನಾಯ್ತು? ಗೊತ್ತಿಲ್ಲ ಸರ್, ಕಾಡ್ನಲ್ಲಿ ಬಿದ್ದಿದ್ರು. ಆಸ್ಪತ್ರೆಗೆ ಸೇರಿಸ್ಬೇಕು, ಹೆಲ್ಪ್ ಮಾಡಿ ಪ್ಲೀಸ್. ಇರು ಬಂದೆ. ನಿಧಾನ. ಕೊಡು. ಬೇಕಾ ಸರ್? ಆಯ್ತು ಸರ್. ಕೂತು. ಸ್ವಲ್ಪ ಬೇಗ ಹೋಗಿ ಸರ್. ಆಯ್ತು. ಉಸಿರಾಡ್ತಾ ಇರೋ ಆಗಿದೆ. ನೀನು ಯಾವುದಕ್ಕೂ ರಿಸ್ಕ್ ತಗೋಬೇಡ. ಅಡ್ಮಿಟ್ ಮಾಡ್ಬಿಟ್ಟು ಬಂದ್ಬಿಡು. ನಿನ್ನ ಹೆಸರೇನು? ವಿಶ್ವಾಸ್ ಅಂತ ಸರ್. ಐ ಸಿ. ನಿನ್ನ ಫೋನ್ ನಂಬರ್ ಕೊಡು. 866 062
0522. ಸ್ವಲ್ಪ ಹಾಗೆ ನಿಂತ್ಕೋ. ಸರ್, ಫೋಟೋ ಯಾಕೆ ತೊಗೊಳ್ತಾ ಇದ್ದೀರಾ? ಇರ್ಲಿ, ಬೇಕಾಗತ್ತೆ. ನೀನು ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡು. ಅಲ್ಲ, ಇವ್ರ ಫೋಟೋ ಯಾಕೆ ತೊಗೊಂಡ್ರು? ಏನಾದರೂ ಪ್ರಾಬ್ಲಮ್ ಆಗ್ಬೋದಾ? ಏನ್ ಮಾಡೋದು? ತಗೋ ಕಾಫಿ. ಏನ್ ಮಗ, ಇವತ್ತು ಡಲ್ಲ ಕೂತಿದ್ಯಾ? ಸಮಾಜ ಸೇವೆ ಕೆಲಸ ಏನು ಸಿಗ್ಲಿಲ್ವಾ? ಕತೆ ಕಾದಂಬರಿ ಸಮಾಜ ಸೇವೆ ಅಂತ ಹೇಳ್ಕೊಂಡು ತಿರ್ಗಾಡ್ಕೊಂಡಿದ್ರೆ ಮುಂದಿನ ಜೀವನದ ಬಗ್ಗೆ ಏನು? ಕೆಲ್ಸಕ್ಕೋಸ್ಕರ ಒದ್ದಾಡ್ತಾ ಇದ್ದೀನಮ್ಮ. ಅದು ಸಿಗೋವರೆಗೂ ದಿನಗಳನ್ನ ಖಾಲಿಯಾಗಿ ಕಳೆಯೋದಕ್ಕೆ ನನಗಿಷ್ಟ ಇಲ್ಲ. ಕತೆ ಬರೀಬೇಕು, ಅದು ಸಮಾಜಕ್ಕೆ ಹೊಸ ಆಯಾಮ ತರಬೇಕು. ಅಷ್ಟ್ರಲ್ಲಿ ನಿಮ್ಮಮ್ಮ ಕಣ್ಮುಚ್ಕೋತಾಳಪ್ಪ. ಕತೆ ಕವನ ಅನ್ನ ಕೊಡೋದಿಲ್ವೋ? ಏನೇ ಮಾಡಿದ್ರು ಸಂಪಾದನೆ ಮುಖ್ಯ. ನನ್ನ ಯೋಚನೆ ಬೇರೆ ರೀತಿ ಇದೆಯಮ್ಮ. ಒಬ್ಬೊಬ್ಬರು ಬದುಕಲ್ಲಿ ನಡೆದಿರೋ ಘಟನೆಗಳನ್ನ ಆಧರಿಸಿ ಕತೆ ಬರೀಬೇಕು. ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು. ಏನೇನೋ ಆಸೆ ಇದೆ, ನೋಡ್ತಾ ಇರು. ಹಣನೂ ಮಾಡ್ತೀನಿ, ಸಮಾಜ ಸೇವೆನೂ ಮಾಡ್ತೀನಿ. ಇವನ್ನ ಆ ದೇವರೇ ಕಾಪಾಡಬೇಕು. ಸರ್, ಮಂಜಪ್ಪ ಬಂದಿದ್ದಾರಾ? ಮಂಜಪ್ಪನ ಕೊನೆಯಲ್ಲಿ ಕೂತಿದೆ ನೋಡಿ. ಮಂಜಪ್ಪ ಅನ್ನೋರು ನೀವೇನಾ? ನಾನೇ. ಕೂತ್ಕೋ. ನಮಸ್ತೆ. ಬೇಕಾದ್ದು ತಂದು ಕುಡ್ಕೋ. ನೀವು ದಿನ ಬರ್ತೀರಂತೆ, ಕುಡಿತೀರಂತೆ. ಏನಿವಾಗ? ಯಾಕೆ? ನಿಮ್ಮ ಮನ್ಸೊಳಗಡೆ ಇರೋ ಕಥೆ ಹೇಳಿ, ಅದನ್ನು ಬರೆದು ಪೇಪರಲ್ಲಿ ಪಬ್ಲಿಷ್ ಮಾಡಿಸ್ತೀನಿ. ಇನ್ನೊಂದು ಕ್ವಾರ್ಟರ್ ಹೇಳು, ಕತೆ ಹೇಳ್ತೀನಿ. ಆಯಿತು. ನನಗೆ ಕಲ್ಪನೆ ಬೇಡ, ನಿಮ್ಮ ಒಳಗಿನ ಕತೆ ಬೇಕು. ತರ್ಸ್ ನೋಡು ಎಂಥ ಕತೆ ಹೇಳ್ತೀನಿ ಅಂತ. ಹಾಂ, ಸರಿ. ಹಾಕೋ. ಹೇಳಕ್ಕೆ ಸಂಕಟ ಆಗ್ತಾ ಇದೆ. ಹಾಕೋ. ರೀ ಮಿಸ್ಟರ್, ಹಲೋ ರೀ ಮಿಸ್ಟರ್. ಯಾರು? ಈಗ ತಾನೇ ನಿಮಗೆ ಕುಡಿಯೋದಕ್ಕೆ ತಗೊಬಂದಲ್ಲ, ಕತೆ ಹೇಳ್ತೀನಿ ಅಂದ್ರಿ. ನಾಳೆ ಬಾ ನೋಡೋಣ. ಹೀಗೆ ನಾಳೆನೂ ಆದ್ರೆ ಏನಾಗುತ್ತೆ? ಕುಡಿದ ಮೇಲೆ ಮತ್ತೆ ಇರಲ್ವೇನೋ ಮೂರ್ಖ. ಯಾವುದೇ ಮೆಸೇಜು? ನೀನು ಕತೆ ಬರೀತೀಯ ಅಂತ ಗೊತ್ತಾಯ್ತು, ಸತ್ಯ ಘಟನೆಗಳನ್ನು ಹುಡುಕೊಂಡು ಹೋಗುವವನು ಅಂತನೂ ಗೊತ್ತಾಯ್ತು. ನಾನೊಂದು ಕಾದಂಬರಿ ಬರೀಬೇಕು ಅಂತ ಇದ್ದೀನಿ. ನನ್ನ ಕಲ್ಪನೆಗೆ ನೀನು ಬರಹದ ರೂಪ ಕೊಡಬೇಕಾಗಿದೆ. ಮನ್ವಂತರ ಎಸ್ಟೇಟ್ಗೆ ಬರಬೇಕಿದೆ. ಒಳ್ಳೆ ಸಂಭಾವನೆ ಕೂಡ ಕೊಡ್ತೀನಿ. 16 ದಿನಗಳು ಇರಬೇಕಾಗತ್ತೆ. ಎಲ್ಲ ರೆಡಿ ಮಾಡ್ಕೊಂಡೇ ಬಾ. ಮೊದಲು ಈ ವಿಷಯನ ಅಮ್ಮಂಗೆ ತಿಳಿಸ್ಬೇಕು. ಅಮ್ಮ, ಅಮ್ಮ. ಏನ್ ಮಗ? ಅಮ್ಮ,
ನನ್ಗೊಂದು ಮೆಸೇಜ್ ಬಂದಿದೆ. ಯಾವುದೋ ಕಾದಂಬರಿ ಬರಿಬೇಕಂತೆ, ಸಂಬಳ ಕೂಡ ಕೊಡ್ತಾರಂತೆ. ನಾನು ಹೋಗಿ ಬರ್ತೀನಮ್ಮ. ಯಾವ ಊರು, ಏನ್ ಕತ್ತಿನೋ ಏನೋಪ್ಪ. ಇದೇ ಊರಲ್ಲಿ ಯಾವುದೋ ಮನ್ವಂತರ ಎಸ್ಟೇಟ್ ಅಂತೆ, ದುಡ್ಡು ಕೂಡ ಕೊಡ್ತಾರಂತೆ. ಹೋಗಿ ಬರ್ತೀನಮ್ಮ. ಆಯ್ತು ಮಗನೇ, ಹೋಗ್ಬಾ, ಹುಷಾರು. ಆಯ್ತಮ್ಮ. ಮನ್ವಂತರ ಎಸ್ಟೇಟ್ ಇದೇ ಇರಬೇಕು. ಇದೇ ಇರಬೇಕು ಅನ್ಸುತ್ತೆ. ಇಲ್ಲಿ ಯಾರು ಕಾಣ್ತಾನೆ ಇಲ್ವಲ್ಲ. ಸರ್ ಸರ್ ಹಲೋ ಸರ್, ಯಾರು ಇದ್ದಂಗಿಲ್ವಲ್ಲ. ಹಲೋ, ಯಾರು ನೀನು? ಯಾಕೆ ಬಂದೆ? ಸರ್, ನರೇಂದ್ರನಾಥ್ ಬಲ್ಲಾಳ್ರು. ಹೌದು, ನಾನೇ. ತಾವು ಬರಲಿಕ್ಕೆ ಮೆಸೇಜ್ ಕಳಿಸಿದ್ರಿ. ವಿಶ್ವಾಸ್? ಹೌದು ಸರ್, ನಾನೇ. ನೀನು ಕಥೆ ಬರೆಯೋನು, ನಾನು ಕಥೆ ಹೇಳೋನು. ನಿಂದು ಕಲ್ಪನೆ, ನಂದು ಭಾವನೆ. ನಂದು ಕಲ್ಪನೆ ಅಲ್ಲ ಸರ್. ನಾನು ಎಲ್ರೂ ಭೇಟಿಯಾಗಿ ಅವ್ರ ಬದುಕಲ್ಲಿ ನಡೆದಿರೋ ನೈಜ ಘಟನೆಗಳನ್ನ ಆಧರಿಸಿ ಕಥೆ ಬರೀತೀನಿ. ಕಲ್ಪನೆಯಲ್ಲಿ ಅಸಂಬದ್ಧಗಳಿರುತ್ತೆ ಸರ್. ಅದಕ್ಕಾಗಿ ನಾನು ಮನೆ, ಮನ, ಕಾಡು, ರಸ್ತೆ, ಹಳ್ಳಿ, ಹಳ್ಳ, ಸ್ಲಮ್ ಎಲ್ಲ ಕಡೆ ಓಡಾಡಿ ಅನುಭವದ ಜೊತೆ ನನ್ನ ಕೈಲಾದ ಸಹಾಯ ಕೂಡ ಮಾಡ್ತೀನಿ ಸರ್. ನಿನ್ನ ಕರೆಸಿದ್ದು ನಾನೇ. ಯಾಕೆ ಏನು ಅಂತ ಕೇಳಬಾರದು. ನಾನೊಂದು ಕಾದಂಬರಿನ ಕಲ್ಪನೆ ಮಾಡಿದ್ದೀನಿ. ಅದನ್ನು ಹೇಳ್ತೀನಿ, ನೀನು ಬರೀಬೇಕು. ನೀನು ಇದೇ ಬಂಗ್ಲೆಯಲ್ಲಿರಬೇಕು. ಸಂಬಳ 50,000 ರೂಪಾಯಿ. ನನಗೆ ಮೂಡ್ ಬಂದಾಗ ಹೇಳ್ತೀನಿ, ನೀನು ಬರೆಯೋಕೆ ಸಿದ್ಧವಾಗಿರಬೇಕು. ಆಯ್ತು ಸರ್. ಕಿಚನ್ನಲ್ಲಿ ಅರ್ಧ ತಿಂಡಿ ಸಿದ್ಧವಾಗಿದೆ. ಇನ್ನು ಅರ್ಧ ತಿಂಡಿ ಸಿದ್ಧ ಮಾಡೋಣ, ತಿನ್ನೋಣ. ಹಾಂ, ಬಾ. ನಾನು ಯಾರು ಅನ್ನೋದು ಮುಖ್ಯ ಅಲ್ಲ. ನನಗೆ ಅಡಿಗೆ ಮಾಡೋಕ್ಕೂ ಬರುತ್ತೆ. ಇಲ್ಲಿ ನಾವು 3 ಜನ ಇದ್ದೀವಿ ಅನ್ಕೋ. ಸರ್, ಇನ್ನೊಬ್ರು ಪರಿಚಯ ಆಗಲಿಲ್ಲ. ಕುತೂಹಲ ಬೇಡ. ನೀನು ಬಂದಿರೋದು ನನಗೆ ಅಸಿಸ್ಟೆಂಟ್ ಆಗಿ, ನಾನು ಹೇಳಿದ್ದನ್ನ ಬರೆಯೋಕೆ. ಈ ಕಾಡು, ಈ ಬಂಗ್ಲೆ, ಈ ಹೋರಾಟ, ಇದೆಲ್ಲ ನಿನಗಿಷ್ಟನಾ ಇಲ್ಲ ಭಯನಾ?
ಭಯ ಅಂದರೆ ಏನು ಅಂತ ಗೊತ್ತಿಲ್ಲ ಸರ್. ಮುಂದೆ ಗೊತ್ತಾಗಬಹುದು, ಹುಷಾರಾಗಿರು. ಸೆಲ್ಫ್ ಸರ್ವಿಸ್. ಎಷ್ಟು ಬೇಕಾದರೂ ಹಾಕೋ. ನಾಳೆಯಿಂದ ಕತೆ ಹೇಳ್ತೀನಿ. ನೀನು ಬರ್ಕೋ, ಇಲ್ಲ ಪಾಯಿಂಟ್ಗಳನ್ನ ಗುರ್ತಾಕೋ, ನಿನ್ನಿಷ್ಟ. ನನಗೆ ಮ್ಯಾಜಿಕ್ ಗೊತ್ತು. ಕೆಲವು ನಿನಗೆ ಕಾಣುತ್ತೆ, ಕೆಲವು ನಿನಗೆ ಕಾಣೋಲ್ಲ. ನೀನು ಕೇಳೋ ಹಾಗೂ ಇಲ್ಲ, ನಾನು ಹೇಳೋ ಹಾಗೂ ಇಲ್ಲ. ಯಾವುದೇ ಶಬ್ದ ಆದರೂ ತಲೆ ಕೆಡಿಸ್ಕೋಬಾರ್ದು. ರಾತ್ರಿ ಯಾರಾದರೂ ಕಾಣಿಸ್ಕೋಬಹುದು. ಭಯ ಇಲ್ಲ ತಾನೇ? ಇಲ್ಲ ಸರ್, ಗಟ್ಟಿಗುಣ್ಗೆ ನಂದು. ಕೂತ್ಕೋ, ನಾನು ನೋಡ್ಕೊಂಬರ್ತೀನಿ. ಹೇಯ್, ನೀನ್ ಯಾಕೆ ಬಂದೆ ಇಲ್ಲಿ? ಸರ್, ಮತ್ತೆ ಶಬ್ದ ಆಯಿತು, ಬಂದೆ. ಬೆಕ್ಕು ಹಾಲು ಕುಡಿಯೋಕೆ ಬಂದಿರ್ಬೋದು ಸರ್. ಆದರೆ ಹಾಲೇ ಚೆಲ್ಲಿಲ್ವಲ್ಲ ಸರ್. ತಲೆ ಹರಟೆ ಮಾಡಬಾರ್ದು. ಮುಂದೆ ಇಲ್ಲಿರೋದಕ್ಕೆ ಕಷ್ಟ ಆಗುತ್ತೆ. ಸಾರಿ ಸರ್. ಬಾ, ನಿನ್ನ ರೂಮ್ ತೋರಿಸ್ತೀನಿ. ಗುಂಡ ಹಾಕ್ತೀಯಾ? ಇಲ್ಲ ಸರ್. ಇಲ್ಲಿ ಕ್ಲೈಮೇಟ್ಗೆ ಬೇಕು ಅನ್ಸುತ್ತೆ. ಸರ್, ಒಂದು ಪೆಗ್ ಹಾಕೋ. ಸರ್, ಅಭ್ಯಾಸ ಇಲ್ಲ ಸರ್. ಬೇಡ, ಅಭ್ಯಾಸ ಮಾಡ್ಕೋಬೇಡ. ಆದರೆ ಇಲ್ಲಿ ಇರೋವಾಗ ಮಾತ್ರ ಸ್ವಲ್ಪ ಹಾಕು. ಏನು ಮಾಡೋದು? ಕುಡಿ, ತಗ. ಚಿಯರ್ಸ್. ನನ್ನ ಕಥೆ ಕೇಳೋದಕ್ಕೆ ಕುತೂಹಲ ಇದೆಯಾ? ಬರೆಯೋದಿಕ್ಕೆ ಸರ್. ಅಂದರೆ ಕಥೆ ಕೇಳೋದಕ್ಕೆ ಇಷ್ಟ ಇಲ್ವಾ? ಹೇಳಿದ್ದೇನು ಬರೆಯೋದು, ಸಂಬಳ ತಗೊಳ್ಳೋದು, ಇದು ಕಥೆಗಾರನ ಲಕ್ಷಣ ಅಲ್ಲ. ಸರ್, ಬರೆಯುವಾಗ ಕೇಳಿದ್ದನ್ನು ಅನುಭವಿಸೋದಕ್ಕೆ ಸಾಧ್ಯನಾ ಸರ್? ಹೇಳಿದ್ದನ್ನು ಕೇಳಬೇಕು, ಕೇಳಿದ್ದನ್ನು ಅನುಭವಿಸಿ ಬರಿಬೇಕು. ಸಾಹಿತ್ಯ ಪ್ರಬುದ್ಧವಾಗಿರಬೇಕು. ಬರೀ ಅಕ್ಷರ ಗುಂಡಿಗಿದ್ರೆ ಸಾಲದು, ಕಂಟೆಂಟ್ಸು ಗುಂಡಾಗಿರ್ಬೇಕು. ನೋಡು, ಬೇಗ ಕುಡಿದ್ಬಿಟ್ಟು ರೂಮ್ಗೆ ಹೋಗು. ಅಡುಗೆ ಆದ ತಕ್ಷಣ ಕರಿತೀನಿ, ಬಾ. ಸರ್, ಅಡುಗೆ ಮಾಡೋದಕ್ಕೆ ಹೆಲ್ಪ್ ಮಾಡಲಾ? ಬೇಡ, ನಾನು ಹೇಳಿದಷ್ಟು ಮಾತ್ರ ಕೇಳಬೇಕು. ಏನದು? ಬೆಕ್ಕಿನ ಶಬ್ದನೋ, ಬೇತಾಳ ಶಬ್ದನೋ? ಅರ್ಥನೇ ಆಗ್ತಾ ಇಲ್ಲ. ಈ ಸರಿ ರಾತ್ರಿಯಲ್ಲಿ ಮುತ್ಕನ್ ಕಾಟ. ಹೊರಟೋಗ್ಬಿಡ್ಬೇಕು. ಆದರೆ 50,000 ರೂಪಾಯಿ ಸಂಬಳ, ಹೇಗೋಗೋದು? ಇಲ್ಲಿ ಯಾರೂ ಇಲ್ವಲ್ಲ? ಬಲ್ಲಾಳ್ರು ಕೂಗ್ದಂಗಾಯ್ತಲ್ವಾ? ರೂಮ್ನಲ್ಲಿ ನೋಡ್ಲಾ? ಇಲ್ಲೇ ಇದ್ದಾರೆ.
ಕರ್ತಿದ್ಯಾರೋ ಕತೆ ಹೇಳ್ತೀನಿ ಬಾ ಅಂತೇಳಿ ಮಲಗಿದಾರಲ್ಲ, ಎಬ್ಬಿಸ್ಲಾ? ಬೇಡ ಬೇಡ, ಯಾಕೆ ಬಸ್ ಏನು ಕೋಪ ಮಾಡ್ಕೊಂಡ್ರೆ ಅವರೇ ಕರೆದ್ರೆ ನೋಡೋಣ. ಏನೋ ಶಬ್ದ? ಇಷ್ಟೊತ್ತಿನಲ್ಲಿ ಇಲ್ಲೇನ್ ಮಾಡ್ತಾ ಇದೀಯಾ? ಕತೆ ಹೇಳ್ತೀನಿ ಅಂತ ನೀವೇ ಕರೆದ್ರಲ್ಲ ಸರ್? ಹೌದು, ಬಂದೆ, ಕರೆದೆ. ಸರಿ ರಾತ್ರಿಯಲ್ಲಿ ಯಾಕೆ ತೊಂದರೆ ಕೊಡಬೇಕು ಅಂತ ಬಂದ್ಬಿಟ್ಟೆ. ನಾನು ಬಂದು ನೋಡಿದೆ ಸರ್, ತಾವು ಮಲಗಿದ್ರಿ. ಎಬ್ಬಿಸ್ಬೇಕಾಗಿತ್ತು. ಅಷ್ಟೊಳ್ಳೆ ಶಬ್ದ ಆಯ್ತು ಸರ್, ಅದಕ್ಕೆ ಬಂದೆ. ಏನೇ ಶಬ್ದ ಆದ್ರೂ ಗಮನಿಸಬಾರ್ದು ಅಂತ ನಾನು ಮೊದಲೇ ಹೇಳಿದ್ದೆ ಅಲ್ಲ. ಇಲ್ಲಿ ಬೆಕ್ಕು ಮೊಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸರಿ, ಹೋಗಿ ಮಲ್ಕೋ. ಯಾವ್ದು ಈ ಫೋಟೋ? ಯಾರೀ ಹುಡುಗಿ? ಮೊದಲು ಈ ಫೋಟೋ ಇಲ್ಲಿರ್ಲಿಲ್ವಲ್ಲ. ಆದರೂ ಹುಡುಗಿ ಸೂಪರ್. ವಿಶ್ವಾಸ್, ಸರ್ ಹೀಗೆ ಗಾಢವಾಗಿ ಮಲಗಿದ್ರೆ ಹೇಗೆ? ನೀನು ಸಂಬಳಕ್ಕೆ ಕೆಲಸ ಮಾಡೋಕೆ ಬಂದಿರೋದು, ನೆನಪಿರ್ಲಿ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಕೂತ್ರೆ ಒಳ್ಳೆ ಮೂಡ್ ಇರುತ್ತೆ, ಕಥೆ ಸರಾಗವಾಗಿ ಹೇಳೋಕೆ ಸಾಧ್ಯ ಆಗುತ್ತೆ. ಬಾ. ಸಾರಿ ಸರ್, ರಾತ್ರಿ ನಿದ್ದೆ ಮಾಡೋದು ಸ್ವಲ್ಪ ತಡ ಆಗೋಯ್ತು. ವಿವರಣೆ ಅಗತ್ಯ ಇಲ್ಲ, ಬೇಗ ಬಾ. ಆಯಿತು ಸರ್. ನಿನ್ನೆ ರಾತ್ರಿ ಇಲ್ಲೊಂದು ಹುಡುಗಿ ಫೋಟೋ ಇತ್ತಲ್ಲ, ಇವಾಗ ಕಾಣಿಸ್ತಾನೆ ಇಲ್ಲ. ಇದೇನು ನನ್ನ ಭ್ರಮೆನಾ? ವಿಶ್ವಾಸ್, ಬಾ ಬೇಗ. ಬಂದೆ ಸರ್. ಸರ್ ಕೂತ್ಕೋ. ಈಗ ನಾನು ಹೇಳ್ತಾ ಹೋಗ್ತೀನಿ, ನೀನು ಬರ್ಕೋ. ಹಾಂ ಸರ್. ಇದೊಬ್ಬ ರಾಜಕಾರಣಿ ಕಥೆ. ಅವರ ಹೆಸರು ಆಚಾರ್ಯ. ಒಳ್ಳೆ ಮನಸ್ಸಿನ ನಿಷ್ಠಾವಂತ ವ್ಯಕ್ತಿ. ರಾಜಕಾರಣದಲ್ಲಿ ಪ್ರಾಮಾಣಿಕತೆಗೆ, ನಿಷ್ಠೆಗೆ ಬೆಲೆ ಇರೋಲ್ಲ. ಆಚಾರ್ಯರಿಗೆ ಒಬ್ಬ ಮಗ ಇದ್ದ. ಅವನ ಹೆಸರು ಮಾಧ್ವಾಚಾರ್ಯ ಅಂತ ಇಟ್ಕೊ. ಸೊಸೆ ಹೆಸರು ಸುಬೋಧ ಆಚಾರ್ಯ. ಆಚಾರ್ಯರಿಗೆ ಒಬ್ಬ ಮೊಮ್ಮಗಳೂ ಇದ್ಲು. ಅವಳ ಹೆಸರು ಆದರ್ಶಿನಿ. ಆದರ್ಶಿನಿ ಚಿಕ್ಕ ವಯಸ್ಸಿನಲ್ಲೇ ತುಂಬ ಬುದ್ಧಿವಂತಳು. ವಿದ್ಯಾಭ್ಯಾಸದ ಹಂತದಲ್ಲಿ ಎಲ್ಲ ಆಟಪಾಠಗಳಲ್ಲೂ ಬಹುಮಾನ ಪಡಿತಿದ್ಳು. ಇವಳ ಗೆಳೆಯರಿಗೆ ಬುದ್ಧಿವಾದ ಹೇಳೋದಾಗ್ಲಿ, ತಿಳುವಳಿಕೆ ಹೇಳೋದಾಗ್ಲಿ ಅದರೊಳಗೆ ತುಂಬ ಪ್ರಸಿದ್ಧಿಯಾಗಿತ್ತು. ಹಾಗಾಗಿನೇ ಇವರೆಲ್ಲ ಸಹಪಾಠಿಗಳಿಗೆ, ಉಪಾಧ್ಯಾಯರುಗಳಿಗೆ ತುಂಬ ಆಪ್ತಳಾಗಿದ್ಲು. ಆಚಾರ್ಯರು ರಾಜಕಾರಣದಲ್ಲಿ ಮಹತ್ವಾಕಾಂಕ್ಷಿ. ಮಂತ್ರಿಗಳಾಗಬೇಕು, CM ಆಗಬೇಕು ಅಂತ ಆಸೆ ಇಟ್ಕೊಂಡು ಕನಸು ಕಾಣ್ತಾ ಇದ್ದವರು. ಅವ್ರ ಮಗನೂ ರಾಜಕೀಯದಲ್ಲಿ ಹೆಜ್ಜೆ ಇಟ್ಟು ದೊಡ್ಡ ಹೆಸರು ಮಾಡಬೇಕು ಅಂತ ಕೆಲಸ ಕಾರ್ಯಗಳನ್ನ ಶುರು ಮಾಡ್ತಾರೆ. ಕಾರ್ಯಕರ್ತರು ಕೂಡ ಅವನಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಡಗಳನ್ನ ತರ್ತಾರೆ. ಆದರೆ ಆಚಾರ್ಯರಿಗೆ ರಾಜಕೀಯದಲ್ಲೇ ಇದ್ದುಕೊಂಡು ಇನ್ನೂ ಸಮಾಜ ಸೇವೆ, ರೈತ ಸೇವೆ ಮಾಡಬೇಕು ಅಂತ ಆಸೆ. ಚುನಾವಣೆ ಹತ್ರ ಬರ್ತಿದ್ದಾಗಲೇ ಆಚಾರ್ಯರ ಕಡೆ ಯಾರೂ ಗಮನ ಹರಿಸ್ತಿಲ್ಲ. ಆಚಾರ್ಯರು ತಮ್ಮ ಟಿಕೆಟ್ಗೋಸ್ಕರ ತುಂಬ ಹೋರಾಟ ಮಾಡ್ತಾರೆ. ಆದರೆ ಹೈಕಮಾಂಡ್
ನಿಮ್ಮ ಮಗನಿಗೆ ಟಿಕೆಟ್ ಕೊಡ್ತೀವಿ, ಪಕ್ಷದಲ್ಲಿ ಒಳ್ಳೆ ಭವಿಷ್ಯ ಇದೆ, ದೊಡ್ಡ ಹೆಸರಿದೆ, ಇಷ್ಟಕ್ಕೂ ನಿಮ್ಮ ಕುಟುಂಬದ ಸದಸ್ಯ ತಾನೇ ಅಂತ ಹೇಳಿ ಆಚಾರ್ಯರ ಬಾಯಿ ಕಟ್ಟಾಕ್ಬಿಡ್ತಾರೆ. ಇನ್ನೇನು ನಾಮಿನೇಷನ್ ಫೈಲ್ ಮಾಡೋದಕ್ಕೆ 2-3 ದಿನ ಇದೆ ಅನ್ಬೇಕಾದ್ರೆ ಒಂದು ದೊಡ್ಡ ದುರಂತ ನಡೆದು ಹೋಗುತ್ತೆ. ಮಗ ಮಾಧ್ವಾನು ಸೊಸೆನು ದೇವಸ್ಥಾನದಿಂದ ಬರ್ತಿರ್ಬೇಕಾದ್ರೆ ವೇಗವಾಗಿ ಡಿಕ್ಕಿ ಹೊಡೆದು ಅವರಿಬ್ರು ಸ್ಥಳದಲ್ಲೇ ಮೃತರಾಗ್ಬಿಡ್ತಾರೆ. ಇದನ್ನು ಕೇಳಿದ ಆಚಾರ್ಯರಿಗೆ ಶಾಕ್ ಆಗ್ಬಿಡುತ್ತೆ. ಪಕ್ಷದ ಕಾರ್ಯಕರ್ತರು ಇವರ ಪ್ರಾಮಾಣಿಕ ಸೇವೆ ಸಹಿಸಲಾರದೆ ಆಚಾರ್ಯರೇ ಮಗ ಸೊಸೆ ಸಾಯೋ ಹಾಗೆ ಅಪಘಾತ ಮಾಡಿಸಿದ್ರು ಅನ್ನೋ ಹಾಗೆ ಸುದ್ದಿನ ಹಬ್ಬಿಸ್ತಾರೆ. ಅಷ್ಟೊತ್ತಿಗೆ ಸಾಕಷ್ಟು ಪಿತೂರಿಗಳು ನಡೆದು ಹೋಗಿರುತ್ತೆ. ಸಿಎಂ ಅವ್ರ ಕಡೆಯವರಿಗೇನೆ ಟಿಕೆಟ್ ಕೊಟ್ಟುಬಿಡ್ತಾರೆ. ಈ ವಿಷಯ ಆಚಾರ್ಯರಿಗೆ ತಲುಪುತ್ತೆ. ಅವರು ತುಂಬ ವ್ಯಥೆ ಅನುಭವಿಸ್ಬಿಡ್ತಾರೆ. ಸರ್, ನೀವ್ಯಾಕೆ ಇಷ್ಟೊಂದು ಭಾವುಕರಾಗ್ತಾ ಇದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ ಸರ್. 10 ವರ್ಷದ ಆದರ್ಶನಿಗೆ ತಂದೆ ತಾಯಿ ಕಳ್ಕೊಂಡ ದುಃಖದಿಂದ ಹೊರಗೆ ಬರಬೇಕಾದರೆ ಸುಮಾರು ಸಮಯ ಆಯಿತು. ಅವಳ ಮುಂದಿನ ಜೀವನದಲ್ಲಿ ತಂದೆ ತಾಯಿ ಎಲ್ಲವೂ ಆಚಾರ್ಯರೇ ಆದರು. ಮುಂದೆ ಸರ್? ಮುಂದೆ ಕಾಲೇಜಿಗೆ ಸೇರಿದ ಆದರ್ಶಿನಿ ಎಲ್ಲ ಕಾಲೇಜಿನ ಹಾಗೂ ಅಂತರ್ ಕಾಲೇಜಿನ ಚರ್ಚಾ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆಯುತ್ತಾ ಬಂದರು. ತುಂಬ ಸಂತೋಷದಲ್ಲಿ ಭಾಗವಹಿಸ್ತಾ ಇದ್ಲು. ಅವರಲ್ಲಿ ಬರುವ ಸಮಸ್ಯೆಗಳನ್ನ ಅವಳು ಬಗೆಹರಿಸ್ತಾ ಬಂದ್ಲು. ಬಿರುಕು ಬಿಟ್ಟಂತ ಪ್ರೇಮಿಗಳನ್ನ ಒಂದು ಸೇರಿಸೋದ್ರೊಳಗೆ ಇವಳು ಎತ್ತಿದ ಕೈ. ಹೀಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಆದರ್ಶಿನಿ ತೊಡಗಿಸ್ಕೊತಾ ಇದ್ಲು. ರಜಾ ದಿನಗಳಲ್ಲಿ ಹಳ್ಳಿಗಳಿಗೆ ಪ್ರಯಾಣ ಮಾಡಿ ಮಹಿಳಾ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ಲು. ಆದರ್ಶಿನಿಗೆ ತನ್ನ ತಂದೆ ಹಾಗೆ ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋ ಆಸೆ ಬಂತು. ಇದು ಆಚಾರ್ಯರಿಗೆ ಇಷ್ಟವಾಗಿರಲಿಲ್ಲ. ಆದರ್ಶನೀಯ ಸಮಾಜಮುಖಿ ಕಾರ್ಯಕ್ರಮಗಳನ್ನು, ಚಟುವಟಿಕೆಗಳನ್ನು ಪಕ್ಷದ ಕಾರ್ಯಕರ್ತರು, ಸಿಎಂ ಅವರು ಗಮನಿಸ್ತಾ ಬಂದರು. ಮುಂದೆ ಸರ್? ಮುಂದೆ ನಾಳೆ ಹೇಳ್ತೀನಿ. ಬಲ್ಲಾಳ್ರ ಹತ್ರ ಆ ಹುಡುಗಿ ಫೋಟೋ ಬಗ್ಗೆ ಕೇಳ್ಬೋದಾಯ್ತಾ? ಬೇಡ ಬೇಡ, ಅಪಾರ್ಥ ಮಾಡ್ಕೊಂಡು ಓಡಿಸ್ಬಿಟ್ರೆ. ಯಾರದು?
ಯಾರು ಕಳ್ಸಿದ್ದೀನ? ಯಾರೋ ಕಳ್ಸಿದ್ದು ಬೋಳು. ನಿಂತ್ಕೊಳ್ರು. ಸರ್, ನೀವ್ಯಾಕೆ ಶೂಟ್ ಮಾಡಕ್ ಹೋದ್ರಿ? ಅವ್ರನ್ನ ಯಾರು ಕಳ್ಸಿದ್ರು ಅಂತ ತಿಳ್ಕೊಬೋದಾಯ್ತು. ಒಬ್ಬ ಸತ್ರೆ ಮಿಕ್ಕವ್ರು ಯಾರು ಈ ಕಡೆ ತಲೆ ಹಾಕೋಲ್ಲ, ಅದಕ್ಕೆ ಶೂಟ್ ಮಾಡ್ದೆ. ತಪ್ಪಿಸ್ಕೊಂಡ್ಬಿಟ್ಟ. ನಮಸ್ಕಾರ DIG ಸಾಹೇಬರಿಗೆ. ಹೇಳಿ ಬಲ್ಲಡ್ರೆ. ನಮ್ಮ ಬಂಗ್ಲೆಗೆ ಆಗಾಗ ರೌಡಿಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ ಸರ್. ಹೌದಾ? ಸ್ವಲ್ಪ ಸೆಕ್ಯೂರಿಟಿ ಬೇಕಾಗಿತ್ತು. ಖಂಡಿತ ಬಲ್ಲಡ್ರೆ, ನಿಮ್ಗೊಬ್ಬ ಫೈಲ್ ಅಂಡ್ ಫಿಟ್ ಆಫೀಸರ್ನ ಅಬ್ಸರ್ವೇಷನ್ ಕಳಿಸ್ತೀನಿ. ತುಂಬಾ ಸಂತೋಷ ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ. ನರೇಂದ್ರನಾಥ್ ಬಲ್ಲಾಳ್ ಅಂತ ಒಬ್ಬ ಹಿರಿಯ ಮುತ್ಸದ್ದಿ ಫೋನ್ ಮಾಡಿದ್ರು. ಅವ್ರಿಗೆ ಥ್ರೆಟ್ ಉಂಟಂತೆ, ಹಾಗಾಗಿ ಅವರಿಗೆ ಸೆಕ್ಯೂರಿಟಿ ಬೇಕು ಅಂತ ಕೇಳ್ತಿದ್ದಾರೆ. ಹಾ ಸರ್. ಅವ್ರ ಹಿಸ್ಟ್ರಿ ಸ್ಟಡಿ ಮಾಡಿ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಅವ್ರ ಹಿಸ್ಟ್ರಿನ ಸ್ಟಡಿ ಮಾಡಿ ವಿಷಯ ಎಲ್ಲ ತಿಳ್ಕೊಂಡು ಆಮೇಲೆ ಮುಂದುವರಿತೀನಿ ಸರ್. ಓಕೆ, ಥ್ಯಾಂಕ್ಸ್ ಕಾಳಿದಾಸ್. ಥ್ಯಾಂಕ್ ಯು ಸರ್. ನೀವ್ಯಾಕೆ ಸರ್ ಪೊಲೀಸಿಗೆ ತಿಳ್ಸಕ್ ಹೋದ್ರಿ? ಎಡವಟ್ಟಾಗಲ್ವಾ? ಏನ್ ಎಡವಟ್ಟು? ಯಾರೋ ದೊಡ್ಡ ಅಧಿಕಾರಿ ಬರ್ತಾರೆ ಅನ್ಕೊಳ್ಳಿ, ನನ್ನನ್ನು ಕೇಳ್ತಾರೆ ಈ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ. ನಾನು ಇಬ್ಬರೇ ಅಂತೀನಿ. ನಿಮ್ಮನ್ನು ಕೇಳಿದಾಗ 3 ಜನ ಅಂತೀರ. ಇನ್ನೊಬ್ರಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಏನು ಸರ್ ಹೇಳ್ತೀರಾ? ಅದಕ್ಕೆ 3ನೇ ವ್ಯಕ್ತಿ ಯಾರು ಅಂತ ಹೇಳಿಬಿಟ್ರೆ ಈ ಪ್ರಾಬ್ಲಮೇ ಬರಲ್ವಲ್ಲ ಸರ್. ಏನ್ ನಿನಗೆ ಕುತೂಹಲ ಜಾಸ್ತಿ ಇದಾಗಿದೆ? 4-5 ದಿನ ಆಯ್ತು ಸರ್ ಬಂದು. 3ನೇ ವ್ಯಕ್ತಿ ಯಾರು ಅಂತ ಗೊತ್ತಾಗಿಲ್ಲ ಅಂದರೆ ಹೇಗೆ ಸರ್? ತಿಳ್ಕೊಬೇಕಾ? ಹಾಂ, ಹೇಳ್ತೀನಿ ಇರು. 3ನೇ ವ್ಯಕ್ತಿ ಯಾರು ಅನ್ನೋ ಕುತೂಹಲ ತಡ್ಕೊಳಕ್ಕಾಗ್ತಾ ಇಲ್ಲ. ಸರ್, ಕುತೂಹಲ ಬೇಡ ಅಂದ್ರು ಕೇಳೋಲ್ಲ ಅಲ್ಲ ನೀನು? ಮುಗಿಸ್ಬಿಡ್ತೀನಿ ನಿನ್ನ. ಬಾಡಿ ನೆತ್ತು ಹೊರಗಡೆ ಹಾಕಿ ಕಳ್ಳರು ಹೊಡೆದಾಕ್ಬಿಟ್ರು ಅಂತ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ. 2-3 ಜನನು ನನಗೆ ಆಗ್ಬೇಕು ಸರ್. ಬದುಕೊಂಡೆ, ಹುಷಾರ್. ಆ ಸೌಂಡೇ ನನ್ನ ಕಾಪಾಡ್ತು. ಇನ್ನೆಷ್ಟು ಬೇಕಾದ್ರೆ ಸೌಂಡ್ ಆಗಲಿ, ಈ ಹುಚ್ಚು ಮುತ್ಕೊಂಡು ಮಾತ್ರ ಕೆಣಕಬಾರ್ದು. 50,000 ಬರೋಕ್ಕೆ ಮುಂಚೆ ಸಾವೇ ಬಂದ್ಬಿಟ್ಟಿರೋದು. ಇದೇನ್ ದೆವ್ವ ಭೂತದ ಕಾಟನ? ಈ ವಯ್ಯ ಇದೆಲ್ಲ ನಂಬಲ್ವಲ್ಲ. ಎಲ್ಲದಕ್ಕೂ ಬೆಕ್ಕು ನಾಯಿ ಅಂತೇಳಿ ನನ್ನ ಬಾಯಿ ಮುಚ್ಚಿಸ್ತಾನೆ. ಆ ಪೊಲೀಸ್ ಬಂದ್ರೆ ಈ ಕುತೂಹಲ ಗೊತ್ತಾಗುತ್ತೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮನ್ವಂತರ ಎಸ್ಟೇಟ್ಗೆ. ಅಲ್ಲಿ ಕೆಲಸ ಇರೋದು ನಮಗೆ. ಮತ್ತೆ DIG ನನಗೆ ಹೇಳಿದ್ದಾರೆ, ನಾವು ಮೊದಲು ಚಾರ್ಜ್ ತಗೋತೀವಿ, ಬಾಕಿ ಉಳಿದ್ರೆ ನೀವು ನೋಡ್ಕೊಳ್ಳಿ. ನಾನು CCB ಆಫೀಸರ್. ಇನ್ವೆಸ್ಟಿಗೇಟ್ ಮಾಡಬೇಕಾಗಿರೋದು ನಾನು. ಚರ್ಚೆ ಅಗತ್ಯ ಇಲ್ಲ. ನಮ್ಮನ್ನು ವಾಪಸ್ ಹೋಗಿ ಅಂತೀರಾ? ಆ ಕೆಲಸ ನೀವು ಮಾಡಿ. ನನಗೇನೋ ಡೌಟು, ನೀವು ಯಾವ ಲಿಮಿಟ್ಸಿಗೆ ಸೇರಿದ್ದೀರಾ? ಇದು ನನ್ನ ಐಡಿ ಕಾರ್ಡ್ ತೋರಿಸೋಷ್ಟು ಜುಜುಬಿ ಇನ್ಸ್ಪೆಕ್ಟರ್ ನಾನಲ್ಲ. ಕಾನ್ಸ್ಟೇಬಲ್ಸ್ ನಡೀರಿ. ಏಯ್, ನೀನ್ ಇನ್ಸ್ಪೆಕ್ಟ್ರೇ ಅಲ್ಲ. Hey!
ಹಲೋ ಇನ್ಸ್ಪೆಕ್ಟರ್, ಮನ್ವಂತರ ಎಸ್ಟೇಟ್ ಹೊರಗೆ ಒಂದು ಪೊಲೀಸ್ ಜೀಪ್ ನಿಂತಿದೆ. ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಕಸ್ಟಡಿಗೆ ತಗೊಳ್ಳಿ. ಅದು ಯಾರ್ದು ಅಂತ ಗೊತ್ತಾಗಬೇಕಾಗಿದೆ. ನಮಸ್ತೆ ಸರ್. ನಮಸ್ಕಾರ. ತಾವು ಸೆಕ್ಯೂರಿಟಿ ಹೇಳಿದ್ರಂತೆ DIG ಕಳಿಸಿದ್ದಾರೆ. ಬನ್ನಿ ಕಾಫಿ ಕುಡಿತಾ ಮಾತಾಡೋಣ. ಓಕೆ ಸರ್. ಇವ್ರು ಯಾರು? ಇವರು ನನ್ನ ಅಸಿಸ್ಟೆಂಟ್ ಆಗಿ ಬಂದಿದ್ದಾರೆ. ವಿಶ್ವಾಸ್ ಅಂತ. ಖಾತೆ ಬರೆಯೋ ಹುಚ್ಚು. ಓಹೋ. ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಸರ್ ವರ್ಕರ್ಸ್ ಯಾರು ಇಲ್ವಾ ಇಲ್ಲಿ? ನಾನು ಯಾರನ್ನೂ ಇಟ್ಕೊಂಡಿಲ್ಲ. ಇಲ್ಲಿ ಆಗಾಗ ಏನೇನೋ ನಡೀತಾ ಇರುತ್ತೆ. ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಓಕೆ ಸರ್. ವಿಶ್ವಾಸ್, ಆಕ್ಚುಲ್ ಆಗಿ ಏನು ನಡೀತು? ಸರ್, ಯಾರೋ 3 ಜನ ಹಳ್ಳಿಯವರ ಇಲ್ಲ ಹಳ್ಳಿಯವ್ರ ಥರ ವೇಷ ಹಾಕೊಂಡಿರೋ ರೌಡಿಗಳ ಗೊತ್ತಾಗ್ಲಿಲ್ಲ. ದೊಡ್ಡ ಫೈಟೇ ನಡೆದೋಯ್ತು. ಅವ್ರು ಯಾಕೆ ಬಂದ್ರು, ಯಾಕೆ ಅಟ್ಯಾಕ್ ಮಾಡಿದ್ರು ಕೇಳಿದ್ರು ಹೇಳ್ತಿರ್ಲಿಲ್ಲ. ಯಾವುದೋ ದುರುದ್ದೇಶ ಇಟ್ಕೊಂಡೇ ಬಂದಿದ್ದಾರೆ. ಇಲ್ಲಂತ ದುರುದ್ದೇಶ ಏನಿರುತ್ತೆ ಸರ್? ನಿನಗೇನೋ ಗೊತ್ತು, ವಾರದಿಂದ ಬಂದಿರೋನು ಅಷ್ಟೇ. ಸುಮ್ಮನೆ ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಎಸ್ಟೇಟ್ ಬರೋ ದಾರಿಯಲ್ಲಿ ಒಂದು ಪೊಲೀಸ್ ಜೀಪ್ ನಿಂತಿತ್ತು. ಅವರು ನಿಜವಾದ ಪೊಲೀಸ್ನವರಲ್ಲ, ರೌಡಿಗಳಂತ ಗೊತ್ತಾಯ್ತು. ಸರಿಯಾಗಿ ಬುದ್ಧಿ ಕಲಿಸಿದ್ದೀನಿ. ನಿಮ್ಮನ್ನು ಅಟ್ಯಾಕ್ ಮಾಡಿದ್ರ? ನೀವಿಲ್ಲಿಗೆ ಬರೋ ವಿಷಯ DIG ಅವರಿಗೆ ನನಗೆ ಇಬ್ಬರಿಗೆ ಗೊತ್ತಿರೋದು. ಬೇರೆಯವರಿಗೆಲ್ಲ ಹೇಗೆ ಗೊತ್ತಾಗುತ್ತೆ? ಅದೇ ನನಗೂ ಆಶ್ಚರ್ಯ. ನಿಮ್ಮ ಬೆನ್ನ ಹಿಂದೆ ದೊಡ್ಡ ಹುನ್ನಾರನೇ ನಡೀತಿದೆ. ಹುಷಾರಾಗಿರಿ. ನೀವು ರಾಜಕೀಯದಲ್ಲಿ ದೊಡ್ಡ ಹೆಸರು ಮಾಡಿರೋರು. ಸೆಕ್ಯೂರಿಟಿ ತಗೋಬೋದಿತ್ತಲ್ವಾ? ಬೇಡ ಅಂತಾನೆ. ಪ್ರಶಾಂತವಾಗಿರಬೇಕು, ಈ ಜಂಜಾಟಗಳಿಂದ ದೂರ ಇರಬೇಕು ಅಂತಾನೆ ಈ ಶಾಂತವಾದ ವಾತಾವರಣಕ್ಕೆ ಬಂದೆ. ಆದರೆ ಈ ಭಯಾನಕವಾದಂಥ ವಾತಾವರಣ ಯಾಕೆ ಸೃಷ್ಟಿ ಆಗ್ತಾ ಇದೆ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಸರ್, ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು. ವಿಶ್ವಾಸ್ ಸರ್, ನೀನು ಸ್ವಲ್ಪ ಹೊರಗಡೆ ಇರು. ಆಯ್ತು ಸರ್. ಹೇಳಿ ಸರ್. ಸರ್, DIG ಹೇಳಿದ್ರು ನಿಮ್ಮ ಹಿಂದಿನ ವಿವರಗಳ ಬಗ್ಗೆ ಗ್ಲಾನ್ಸ್ ಮಾಡೋದಕ್ಕೆ. ಮಾಡಿದ್ದೀನಿ. ಹಿಂದೆ ನಿಮ್ಮ ಮಗ ಸೊಸೆ ಆಕ್ಸಿಡೆಂಟ್ ಆಗಿ ಸತ್ತಿದ್ದಾರೆ. ಅದು ಆಕ್ಸಿಡೆಂಟಾ ಅಥವಾ ಯಾರೋ ಮಾಡಿಸಿದ್ದ? ಯಾಕೆ ನೀವು ಹೆಚ್ಚಿನ ಆಸಕ್ತಿ ತೋರಿಸಲಿಲ್ಲ? ಆಸಕ್ತಿ ತೋರಿಸಿಲ್ಲ ಅಲ್ಲ, ಆಸಕ್ತಿನೇ ಹೊರಟೋಯ್ತು. ದೇವರಂತ ಮಗ, ದೇವತೆ ಅಂತ ಸೊಸೆ, ಅವರಿಬ್ಬರು ಹೊರಟೋದ್ಮೇಲೆ ನನಗೆ ಜೀವನದಲ್ಲಿ ಏನೂ ಬೇಡ ಅನ್ಸ್ಬಿಡ್ತು. ಅದಾಗಿದ್ದು ಆಕ್ಸಿಡೆಂಟ್. ಯಾರ ಮೇಲೆ ಅಂತ ಅನುಮಾನ ಪಡಲಿ? ನಾನಾಗ ರಾಜಕೀಯದಿಂದ ದೂರ ಇದ್ದೆ. ಮಗನ್ನ ಎಲೆಕ್ಷನ್ಗೆ ನಿಲ್ಲಿಸ್ಬೇಕು ಅಂತ ಇದ್ದೆ. ಆಗಾದ ನೋವು ದುಃಖ ಪೂರ್ತಿಯಾಗಿ ನನ್ನನ್ನೇ ಮರೆಸ್ಬಿಡ್ತು. ಎಲೆಕ್ಷನ್ ಆಯ್ತು, ಯಾರೋ ನಿಂತರು, ಯಾರೋ ಬಂದರು. ಆ ನೋವಿನಿಂದ ಹೊರಗಡೆ ಬರೋಕೆ ನನಗೆ ಸಾಧ್ಯವೇ ಆಗಲಿಲ್ಲ. ಆಗಿದ್ದ ಆಕ್ಸಿಡೆಂಟೇ, ಯಾರು ಮಾಡಿಸೋದಕ್ಕೆ ಸಾಧ್ಯ? ನೋ, ಆಕ್ಸಿಡೆಂಟ್ ಆಗಿರ್ಬೋದು, ಆದ್ರೆ ಆಗಿರೋದಲ್ಲ, ಮಾಡಿಸಿರೋದು. ಏನೇ ಆದರೂ ನನ್ನ ಜೀವನದ ಕೊನೆ ಆಶಯಗಳೆಲ್ಲ ಮರೆ ಆಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ನಾನೊಂದು ಕಾದಂಬರಿ ಬರೀಬೇಕು ಅಂತ ಇದ್ದೆ. ನನ್ನ ಆಶಯಗಳನ್ನೆಲ್ಲ ಸಮಾಜಕ್ಕೆ ತೋರಿಸ್ಬೇಕು ಅನ್ನೋ ಪ್ರಯತ್ನ ಈಗಲೂ ಮಾಡ್ತಾ ಇದ್ದೀನಿ. ನಿಮ್ಮ ಮಗನ ಕೊಲೆ ಫೈಲ್ ಓಪನ್ ಮಾಡ್ತಿದ್ದೀನಿ. ಅದರಿಂದ ಆಗೋ ಅನಾಹುತಗಳಾದರೂ ನಿಮಗೆ ತಪ್ಪಬಹುದು. ಬರ್ತೀನಿ. ಯಾರ್ದಿ ಮೆಸೇಜು? ನೋಡೋಣ. ನಿಮ್ಮ ಹೆಸರು? ನನ್ನ ಹೆಸರು ಆಕರ್ಷಿಣಿ. ಬ್ಯೂಟಿಫುಲ್. ನಿಮ್ಮ ಹೆಸರು? ವಿಶ್ವಾಸ್. ಓ, ವಿಶ್ವಾಸ್. ನೀವೇನ್ ಮಾಡ್ತಿರೋದು?
ಕತೆ ಬರೀತೀನಿ. ಒಂಥರ ಕಲ್ಪನಾ ಜೀವಿ. ಸಾಹಿತ್ಯ ಅಂದರೆ ತುಂಬ ಇಷ್ಟ. ನಿಮ್ಮ ಹಾಬೀಸು? ಏನು ತಿಳ್ಕೊಬೇಡಿ, ಯಾಕಂದ್ರೆ ನಂಗೆ ರಾಜಕೀಯ ಅಂದರೆ ತುಂಬ ಇಷ್ಟ. ಸಮಾಜ ಸೇವೆ ಮಾಡಬೇಕು, ಎಲ್ರಿಗೂ ಹೆಲ್ಪ್ ಮಾಡಬೇಕು ಅಂತ ಇಷ್ಟ. ಸೂಪರ್. ಇದು ನೀವಾ? ಇದು ನೀವಾ? ಯಾಕೇನು ರಿಪ್ಲೈ ಮಾಡ್ತಾ ಇಲ್ಲ? ಇತ್ತೀಚೆಗೆ ನಿಮ್ದು ಮೆಸೇಜೇ ಇಲ್ವಲ್ಲ, ಯಾಕೆ? ಬೇಜಾರಾಯ್ತಾ? ತುಂಬ ದಿನ ಆಯಿತು, ನಿಮ್ಮಿಂದ ಮೆಸೇಜೇ ಬರ್ತಾ ಇಲ್ಲ. ಆದರ್ಶಿನಿ ಯಾರೋ ಒಬ್ಬ ಹುಡುಗನ್ನ ಲವ್ ಮಾಡೋಕ್ಕೆ ಶುರು ಮಾಡಿದ್ದಾಳೆ. ಆಗಾಗ ಚಾಟ್ ಮಾಡ್ತಾನೂ ಇರ್ತಾಳೆ. ಆ ಹುಡುಗ ಕತೆ ಬರೀತಾನಂತೆ, ಕನಸುಗಾರನಂತೆ. ಆದರ್ಶಿನಿ ಈ ವಿಷಯನೆಲ್ಲ ಆಚಾರ್ಯರಿಗೆ ಹೇಳ್ತಾಳೆ. ಆಚಾರ್ಯರು ಇದು ಯಾವುದನ್ನು ಗಮನಕ್ಕೆ ತಗೊಳ್ಳಲ್ಲ. ಏನು ಸುಮ್ಮನೆ ಕೂತ್ಬಿಟ್ಟಿಯಲ್ಲ, ಏನು ಯೋಚನೆ ಮಾಡ್ತಾ ಇದೀಯಾ? ಸರ್, ನೀವು ಹೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಈಗೇನು ಕತೆ ಮುಂದುವರ್ಸೋಣವೋ ಬೇಡವೋ? ಸರ್, ತಾವು ಯಾವುದಾದ್ರೂ ಹುಡುಗಿನ ಕಲ್ಪನೆ ಮಾಡ್ಕೊ ಅಂದ್ರಲ್ಲ. ಕಲ್ಪನೆನಾ ಇಲ್ಲ ನಿಜವಾಗ್ಲೂ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ಯಾ? ಇಲ್ಲ ಸರ್, ಫೇಸ್ಬುಕ್ನಲ್ಲಿ ಚಾಟ್ ಮಾಡ್ತಿದ್ದೆ ಅಷ್ಟೇ. ಬೇಡ ಬೇಡ, ನಿನ್ನ ಬೇರೆ ಮೂಡು ಕರ್ಕೊಂಡು ಹೋಗೋದು ಬೇಡ. ನಡಿ, ಕಾಫಿ ಕುಡಿಯೋಣ, ಆಮೇಲೆ ಕಥೆ. ಪೊಲೀಸ್ ಫೈಲ್ಸ್, ಆಕ್ಸಿಡೆಂಟ್ ಕೇಸಸ್ 9/11/2011. ಆಕ್ಸಿಡೆಂಟ್ ಲಾರಿ ಇದೇ ಇರಬೇಕು. ಎಸ್, ಮ್ಯಾಕ್ರೋ ಟ್ರಾನ್ಸ್ಪೋರ್ಟ್. ಎಸ್. ದೀಪ್ತಿ, ಮ್ಯಾಕ್ರೋ ಟ್ರಾನ್ಸ್ಪೋರ್ಟ್ ಅಡ್ರೆಸ್ ಚೆಕ್ ಮಾಡು. ಅನ್ನೋನ್ ನಂಬರ್ ಯಾರ್ದಾಗಿರ್ಬೋದು? ಹಲೋ, ಬಲ್ಲಾಳ್ರ ಬಂಗ್ಲೆಗೆ ಹೋಗಿದ್ರಂತ. 10 ವರ್ಷದ ಹಿಂದೆ ನಡೆದಂಥ ಆಕ್ಸಿಡೆಂಟ್ ಅದು. ಇವಾಗ ಅದರ ತನಿಖೆ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ ಬೇರೆಯವರು ತಲೆ ಹಾಕಬಾರ್ದು. ಕಾನೂನು ಪ್ರಕಾರ ತಪ್ಪಾಗುತ್ತೆ. ಕಾನೂನು ಬಗ್ಗೆ ಮಾತಾಡ್ತಾ ಇಲ್ಲ, ನಿಮ್ಗಾಗೋ ಅಪಾಯದ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇಷ್ಟೊಂದು ಕಾಳಜಿ ಇದೆಯಲ್ಲ, ತಾವ್ಯಾರು? ನಿಮ್ಮ ಹಿತೈಷಿ ಅನ್ಕೊಳ್ಳಿ. ಈ ಕೇಸ್ನ ಇಲ್ಲೇ ಡ್ರಾಪ್ ಮಾಡಿದ್ರೆ ಒಳ್ಳೆ. ಟ್ರೈ ಮಾಡ್ತೀನಿ. ಇದು ಆಕ್ಸಿಡೆಂಟ್ ಅಂತೂ ಅಲ್ಲ, ಒಂದು ಪ್ಲ್ಯಾನ್ಡ್ ಮರ್ಡರ್ ಅನ್ಸುತ್ತೆ. ನೋಡೋಣ ಎಲ್ಲಿವರೆಗೂ ಹೋಗುತ್ತೋ. ಆದರ್ಶಿನಿ ಸಾಮಾಜಿಕವಾಗಿ ರಾಜಕೀಯವಾಗಿ ಬೆಳೀತಾ ಹೋಗ್ತಾಳೆ. ಪಕ್ಷದ ಕಾರ್ಯಕರ್ತರು, ಮುಖ್ಯಸ್ಥರು ಎಲ್ಲರೂ ಆಚಾರ್ಯರ ಹತ್ತಿರ ಬರ್ತಾರೆ. ಈ ಸಾರಿ ಎಲೆಕ್ಷನ್ಗೆ ನಿಮ್ ಸಹಕಾರ ಬೇಕು ಸರ್, ಯಾಕಂದ್ರೆ ಸ್ವಾರ್ಥ ಸಿಎಂನ ಕೆಡಲೇಬೇಕು. ನನ್ನ ಮಗ ಸೊಸೆ ಅಪಘಾತದಲ್ಲಿ ತೀರ್ಕೊಂಡ್ಬಿಟ್ರು. ಅವರಿದ್ದಿದ್ರೆ ಅವನೇ ಸಿಎಂ ಆಗ್ತಾ ಇದ್ದ. ತುಂಬ ಒಳ್ಳೆ ಕೆಲಸಗಳು ಮಾಡೋನು, ಮುಂದೇನೂ ಮಾಡ್ತಾ ಇದ್ದ. ಅದೆಲ್ಲ ಕಳೆದು 10 ವರ್ಷಗಳೇ ಆಗೋಯ್ತು. ಹೌದು ಸರ್, ಆ ಸೀತಾರಾಮ್ 2 ಸಲ ಸಿಎಂ ಆಗಿ ತುಂಬಾನೇ ಅಪ್ರಾಮಾಣಿಕವಾಗಿ ನಡ್ಕೋತಾ ಇದ್ದಾರೆ. ಅದನ್ನೆಲ್ಲ ಕೇಳೋ ನೀವೇ ಸುಮ್ಮನಾಗ್ಬಿಟ್ರೆ ಮುಂದಿನ ದಾರಿ ಅಂದ್ರೆ ಈ ಸಲ ಎಲೆಕ್ಷನ್ಗೆ ನಿಮ್ಮ ಮೊಮ್ಮಗಳನ್ನ ನಿಲ್ಲಿಸಲೇಬೇಕು ಸರ್. ನೀವು ಮನಸ್ಸು ಮಾಡಿದ್ರೆ ಆಕೆನ ಸಿಎಂ ಮಾಡಬಹುದು ಸರ್. ಆಕೆ ವಿದ್ಯಾವಂತೆ, ಬುದ್ಧಿವಂತೆ, ಎಲ್ಲ ವಿಭಾಗದಲ್ಲೂ ಪ್ರಾವೀಣ್ಯತೆ ಪಡೆದವಳು. ಆಚಾರ್ಯರು ಇದನ್ನೆಲ್ಲ ಕೇಳಿ ನೋಡೋಣ, ಯೋಚನೆ ಮಾಡೋಣ ಅಂತ ಹೇಳ್ತಾರೆ.
ಟೈಮ್ ಎಷ್ಟಾಯ್ತು? 1:15 ಆಯ್ತು ಸರ್. 1:15ನಾ? ಅಯ್ಯಯ್ಯೋ, ಲೇಟ್ ಆಗೋಯ್ತಲ್ಲ. ಬಂದೇ ಇರು. ಅಜ್ಜ ಯಾಕೆ ಹೀಗೆ ಆಡ್ತಾರೆ? ಯಾವುದಕ್ಕೆ ಲೇಟ್ ಆಯಿತು? ಯಾವುದಕ್ಕೆ ಕೆಲಸನೇ ಇಲ್ವಲ್ಲ? ಊಟ ಮಾಡೋಕ ಇಲ್ಲ ಅಡುಗೆ ಮಾಡೋಕ? ಯಾವುದೂ ಅರ್ಥನೇ ಆಗ್ತಾ ಇಲ್ಲ. ಸರ್, ಹಾಂ, ಫೋನ್ ಹೇಳಿ ಆಚಾರ್ಯರೇ. ಈ ಸಲ ನನ್ನ ಮೊಮ್ಮಗಳನ್ನ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಿಂದ ಎಲೆಕ್ಷನ್ ನಿಲ್ಲಿಸಬೇಕು ಅಂತ ಪಕ್ಷದ ಕಾರ್ಯಕರ್ತರಿಂದ ಒತ್ತಡ ಬರ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು ಸರ್? ನನ್ನ ವೈಯಕ್ತಿಕ ಅಭಿಪ್ರಾಯ ನೀವು ಕೇಳೋದಾದರೆ, ನಿಮ್ಮ ಹೆಣ್ಮಗಳನ್ನ ಯಾಕೆ ರಾಜಕೀಯಕ್ಕೆ ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ? ಆಕೆಗೆ ಒಳ್ಳೆ ಕಡೆ ಒಂದು ಮದುವೆ ಮಾಡಿ ಕಳಿಸ್ಬಾರ್ದಾ? ನಿಮಗೂ ವಯಸ್ಸಾಗ್ತಾ ಬಂತು. ಇದು ನನ್ನ ಅಭಿಪ್ರಾಯ ಅಲ್ಲ ಸರ್. ಆದರ್ಶಿನಿನೂ ಆಸೆ ಪಡ್ತಾ ಇದ್ದಾಳೆ. ಅದಲ್ದಿರ ಪಕ್ಷದ ಒತ್ತಡನೂ ಇದೆ. ನೋಡೋಣ, ತಿಳಿಸ್ತೀನಿ. 1-2 ದಿನ ಕಳೀಲಿ. ಈ ರೀತಿ ಆಚಾರ್ಯರ ಹತ್ರ CM ಅವರು ಏನೇನೋ ಸಬಬುಗಳು ಹೇಳ್ತಾರೆ. ಯಾರು ಏನೇ ಹೇಳಿ, ಏನೇ ಒತ್ತಡ ತರಲಿ, CM ಒಪ್ಪಲ್ಲ. ಆಚಾರ್ಯರ ಹತ್ರ ಎಲ್ಲ ಕಾರ್ಯಕರ್ತರು ಬಂದು ತಮ್ಮ ಅಳಲನ್ನ ತೋಡ್ಕೋತಾರೆ. ಸರ್, ಇದ್ರ ಹಿಂದೆ CM ಕುತಂತ್ರ ಇದೆ ಸರ್. ನಿಮ್ಮ ಮನೆತನನ ತುಳಿಬೇಕು ಅಂತ ಹೇಳಿ ನಿಮ್ಮ ಮೊಮ್ಮಗಳಿಗೆ ಸೀಟ್ ಕೊಟ್ಟಿಲ್ಲ ಅನ್ಸುತ್ತೆ. ಇದಕ್ಕೆ ನಾವೆಲ್ಲ ಸೇರಿ ಸ್ಟ್ರೈಕ್ ಮಾಡ್ತೀವಿ ಸರ್. ಪಕ್ಷದಿಂದ ಸಿಗದೆ ಇದ್ರೆ ಏನಂತೆ, ಸ್ವತಂತ್ರವಾಗಿ ನಿಲ್ತಾಳೆ ಬಿಡಿ. CM ಆಗಲಿಲ್ಲ ಅಂದ್ರೆ ನಾವ್ಯಾರು ಸಹಕಾರ ಕೊಡೋದು ಬೇಡ. ಆದರೆ ಆದರ್ಶಿನಿನೇ ನಮ್ಮ ಪಕ್ಷದಿಂದ ನಿಲ್ಲಬೇಕು ಸರ್. ಆ ಆಚಾರ್ಯರಿಗೆ ಯಾಕೆ ಇಷ್ಟೊಂದು ಆಟ ಸರ್? ಆದರ್ಶಿನಿನ ಈ ರಾಜಕೀಯದ ಗಂಡಾಂತರಕ್ಕೆ ಯಾಕೆ ತಳ್ಳಬೇಕು? ಶಟಪ್ ಐಸೆ. ಪ್ರಶ್ನೆಗಳು ಕೇಳಬಾರ್ದು, ಹೇಳಿದ್ದಷ್ಟನ್ನ ಬರ್ಕೋಬೇಕು. ಹೀಗೆಲ್ಲ ತಲೆ ಹರಟೆ ಮಾಡೋಗಿದ್ರೆ ಈಗಿಂದೀಗಲೇ ಹೊರಟೋಗು. ಸರ್, ಅದು ಆಗಲ್ಲ ಸರ್. ಏನು ಮಾತಾಡಂಗೆ ಇಲ್ವಲ್ಲ? ಮಾತಾಡಿದ್ರೆ ತಪ್ಪಾಗುತ್ತೆ. ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಮ್ಯಾಕ್ರೋ ಟ್ರಾನ್ಸ್ಪೋರ್ಟ್ ಇದೇ ಇರಬೇಕು. ಕಾಳಿದಾಸ್ ಫ್ರಮ್ CCB. ನಮಸ್ತೆ ಸರ್, ಬನ್ನಿ. ನೋ ಥ್ಯಾಂಕ್ಸ್. 10 ವರ್ಷಗಳ ಹಿಂದೆ ಬಲ್ಲಾಳರ ಫ್ಯಾಮಿಲಿ ಮಗ ಮತ್ತು ಸೊಸೆ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು. ಅದ್ರ ಬಗ್ಗೆ ನಿಮ್ಗೇನಾದರೂ ಡೀಟೇಲ್ಸ್ ಗೊತ್ತಿದೆಯಾ? ಸರ್, ಆಗ ನನ್ನ ತಂದೆ ಆಫೀಸ್ ನೋಡ್ಕೊಂತಿದ್ರು. ಅವ್ರ ಹತ್ರ ಮಾತಾಡ್ಬಿಟ್ಟು ನಾನು ನಿಮಗೆ ಹೇಳ್ಬೋದು ಸರ್. ಆ ಡ್ರೈವರ್ ಯಾರು, ಆ ಆಕ್ಸಿಡೆಂಟ್ ಹೇಗಾಯ್ತು, ಈ ಡೀಟೇಲ್ಸ್ ಎಲ್ಲ ನನಗೆ ಬೇಕಾಗಿದೆ. ಎಸ್ ಸರ್. ಆಕ್ಸಿಡೆಂಟ್ ಆಗಿರೋ ಡೇಟ್ ನೋಟ್ ಮಾಡ್ಕೊಳ್ಳಿ, 9/11/2011. ಆದಷ್ಟು ಬೇಗ ಈ ಡೀಟೇಲ್ಸ್ ಅನ್ನ ಕಳಿಸ್ಕೊಡಿ. ಆದಷ್ಟು ಬೇಗ ಈ ಕೇಸಿಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ನು ನಿಮ್ಗೆ ಕಳಿಸ್ಕೊಡ್ತೀನಿ ಸರ್. ಓಕೆ, ನಿಮ್ಮ ಕಾಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಓಕೆ. ಆದರ್ಶಿನಿ CM ಅವ್ರ ಮನೆಗೆ ಹೋಗ್ತಾಳೆ. ಅಂದಹಾಗೆ ನಿಮ್ಮ ತಾತವ್ರು ಹೇಗಿದ್ದಾರಮ್ಮ? ಆರೋಗ್ಯವಾಗಿದ್ದಾರೆ ಸರ್. ಅಂದಾಗೆ ತಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನಮ್ಮ? ನಮ್ ತಂದೆ, ನಮ್ ತಾತ, ನಿಮ್ ಎಲ್ರಿಗೂ ಕೂಡ ಗೊತ್ತಿರೋರೆ. ಈಗ ನಮ್ ಕ್ಷೇತ್ರದಲ್ಲಿ ಎಲ್ಲಾ ಕಾರ್ಯಕರ್ತರು ನನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅದ್ರಿಂದ ಈ ಸಲ ನನ್ಗೆ ಟಿಕೆಟ್ ಕೊಡ್ಬೇಕು ಅಂತ ನಾನ್ ನಿಮ್ ಹತ್ರ ಕೇಳ್ಕೊಂತ ಇದೀನಿ ಸರ್. ನನಗೂ ನಿನಗೆ ಟಿಕೆಟ್ ಕೊಡ್ಬೇಕು ಅನ್ನೋ ಆಸೆ ಇದೆ. ಆದ್ರೆ ಕಾರ್ಯಕರ್ತರ ಜೊತೆ ಒಂದ್ಸಲ ಚರ್ಚೆ ಮಾಡ್ಬೇಕಲ್ವಾ? ಅವ್ರ ಜೊತೆ ಚರ್ಚೆ ಮಾಡಿ ಆಮೇಲೆ ಹೇಳ್ತೀನಮ್ಮ. ಆದರ್ಶಿನಿ ಅಂತ ಚುರುಕಾದ ಹುಡುಗಿಗೆ ಟಿಕೆಟ್ ಕೊಟ್ರೆ ಅವಳು ಗೆದ್ದು ನಾಳೆ ತನ್ನ ಸ್ಥಾನಕ್ಕೆ ಕಂಟಕ ಆಗುತ್ತೋ ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ಬೇರೆನೇ ಏನಾದರೂ ಮಾಡಬೇಕು ಅಂತ ತೀರ್ಮಾನ ತಗೋತಾರೆ. ಬಾ, ಕಾಫಿ ಕುಡಿಯೋಣ. ಸರ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್ ಕತೆ. ಹೇಳ್ಬಿಡಿ. ಅವಸರ ಪಡಬೇಡ, ಹೇಳ್ತೀನಿ ಬಾ. ಮುಂದೆ ಏನಾಗಿದೆ? CM ಇಂದ ಆದರ್ಶನಿಗೆ ತೊಂದರೆ ಆಗಿದೆಯಾ? ಕೊಲೆ ಆಗಿದೆಯಾ? ಅಥವಾ ವಿಶ್ವಾಸ್, ಕಾಫಿ ರೆಡಿ, ಬಾ. ಸರ್ ನಮಸ್ಕಾರ ಸರ್. ಹೇಳಿ. 10 ವರ್ಷದ ಹಿಂದಿನ ವಿಷಯ ಸರ್. ಆಗ ಲಾರಿ ಓಡಿಸ್ತಿದ್ದವನ ಹೆಸರು ರೇವಣ್ಣ ಅಂತ. ಅದಾದ ನಂತರ ಅವನು ಕೆಲ್ಸಕ್ಕೆ ಬಂದಿಲ್ಲ. ಅವನು ಬದುಕಿದಾನ ಸತ್ತಿದಾನೋ ಗೊತ್ತಿಲ್ಲ ಸರ್. ಅವನ್ ಹಳ್ಳಿ ಅಡ್ರೆಸ್ ಹೋಗಿ ಹುಡ್ಕಿಲ್ವೇನ್ರಿ? ಲಾರಿ ನಿಮ್ದೆ ತಾನೆ? ಎಸ್ ಸರ್. ಅವ್ನು ನೋಡೋದು ಅಂತ ಬಿಟ್ಬಿಟ್ರಾ? ಈಗ ಲಾರಿ ಎಲ್ಲಿದೆ?
ಪೊಲೀಸ್ ಸ್ಟೇಷನಿಂದ ಆ ಲಾರಿನ ಬಿಡಿಸ್ಕೊಂಡು ಬಂದೇ ಇಲ್ವಂತೆ ಸರ್. ಹಾಗೇನೆ ಆ ರೇವಣ್ಣನ ತುಂಬಾ ಹುಡುಕ್ಸಿದ್ದಾರೆ, ಅವನು ಸಿಕ್ಕಿಲ್ವಂತೆ ಸರ್. ಅವನ ಅಡ್ರೆಸ್ ಕೊಡ್ರಿ. ಅವೊಂದು ಹಳೆ ಅಡ್ರೆಸ್ ಇದೆ, ನಾನು ನಿಮಗೆ ವಾಟ್ಸಪ್ ಮಾಡ್ತೀನಿ. ಬಹುಶಃ ಆ ಅಡ್ರೆಸ್ಸಲ್ಲಿ ಇರ್ಲಿಕ್ಕಿಲ್ಲ ಅವರು. ಹಳೆ ಅಡ್ರೆಸ್ಸಲ್ಲಿ ಹುಡುಕಿದ್ರೆ ಹೊಸ ಅಡ್ರೆಸ್ ಸಿಗುತ್ತೆ, ಅದನ್ನ ನಾನು ನೋಡ್ಕೋತೀನಿ ಬಿಡಿ. ಅವನ ಚಿಕ್ಕಪ್ಪನ ಅಡ್ರೆಸ್ ಇದೆ, ಈಗಲೇ ಕಳಿಸ್ಕೊಡ್ತೀನಿ ಸರ್. ಓಕೆ, ಕಳಿಸ್ಕೊಡಿ. ಓಹೋ, ಇವನ ಹೇಳ್ರಿ, ಅನ್ನೋನ್ ನಂಬರ್. ವಿಚಾರಣೆ ಜೋರಾಗಿದೆ, ಇಲ್ಲಿಗೆ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಹೀಗೆ ಅನ್ನೋನ್ ನಂಬರಿಂದ ಮಾಡಿದ್ರೆ ನೋ ಯೂಸ್. ಧೈರ್ಯ ಇದ್ರೆ ಎದುರಿಗೆ ಬಾ, ಇಲ್ಲ ನಿನ್ ನಂಬರ್ ಕಳಿಸು, ನಾನೇ ಬರ್ತೀನಿ. ಏನಾಗ್ತೀಯ ಅಂತ ಗೊತ್ತಾಗುತ್ತೆ. ಓಹೋ, ವಾಟ್ಸ್ಆ್ಯಪ್ ಮೆಸೇಜ್, ರೇವಣ್ಣನ ಅಡ್ರೆಸ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್ ಕತೆ. ಕುತೂಹಲ ತುಂಬಾ ಇದೆ. ಮುಂದೆ ಸರ್? ಆಚಾರ್ಯರು ಆದರ್ಶಿಣಿ ಟಿಕೆಟ್ಗೋಸ್ಕರ ನಾನಾ ಕಡೆಯಿಂದ CM ಅವ್ರ ಮೇಲೆ ಪ್ರೆಷರ್ ತರ್ತಾರೆ. CM ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಟಿಕೆಟ್ ಕೊಡ್ತಾರೆ. ಮಹತ್ವಾಕಾಂಕ್ಷಿಯಾದಂಥ CM ಮೇಲ್ನೋಟಕ್ಕೆ ಟಿಕೆಟ್ ಕೊಟ್ಟಿದ್ರು, ಅವರ ಆಲೋಚನೆಗಳೇ ಬೇರೆ ಇದೆ. ಒಂದಿನ ಆದರ್ಶಿನಿ ಒಂಟಿಯಾಗಿ ಕಾಡು ರಸ್ತೆಯಲ್ಲಿ ಕಾರಲ್ಲಿ ಬರ್ತಿದ್ದಾಳೆ ಅಂತ ಅಂದು ಕಾರು ಇದ್ದಕ್ಕಿದ್ದ ಹಾಗೆ ನಿಂತು ಹೋಗುತ್ತೆ. ಡ್ರೈವರು ಬಾನಟ್ ಮುಚ್ತಾನೆ, ಫೋನ್ ತಗೋತಾನೆ, ಯಾರಿಗೋ ಫೋನ್ ಮಾಡ್ತಾನೆ, ಕೆಲಸ ಮುಗೀತು ಅಂತಾನೆ. ಆ ಮಹತ್ವಾಕಾಂಕ್ಷಿ ನಗುತ್ತಾನೆ. ಸರ್, ಇದೆಲ್ಲ ನಿಮ್ಮ ಕಲ್ಪನೆನಾ ಅಥವಾ? ಇದು ನನ್ನ ಕಲ್ಪನೆ ಕಥೆನೇ, ನೀನ್ ಬರೆಯೋ ಕಾದಂಬರಿ. ಸುಮ್ಮನೆ ಪದೇ ಪದೇ ಯಾಕೆ ಕಾಡ್ತೀಯಾ? ಹಾಗಲ್ಲ ಸರ್, ಎಲ್ಲೋ ನಡೆದಷ್ಟು ನೈಜವಾಗಿದೆ. ನಿನ್ ತಲೆ. ಸರ್, ಆ ಕಿಡ್ನಾಪ್ ಮಾಡಿರೋದು ಒಕ್ಕೂಡ್ ರಸ್ತೆನಲ್ಲ ಸರ್? ಗೊತ್ತಿಲ್ಲ, ಕಾಡಿನ ರಸ್ತೆ ಅಂತ ಬರ್ಕೋ. ಸರ್, ಮುಂದೆ ಏನಾಯ್ತು ಸರ್? ಆದರ್ಶಿಣಿನ ಕಿಡ್ನಾಪ್ ಮಾಡಿದ ರೌಡಿಗಳು ಅವಳನ್ನ ಕಾಡಿಗೆ ಎಳ್ಕೊಂಡು ಹೋಗಿ ಅತ್ಯಾಚಾರ ಮಾಡಿರ್ತಾರೆ. ಅವಳು ಸತ್ತೋದ್ಲು ಅಂತ ತಿಳ್ಕೊಂಡು ಅವಳನ್ನ ಅಲ್ಲೇ ಬಿಟ್ಟು ಓಡೋಗ್ತಾರೆ. ಈ ವಿಷಯ ಆಚಾರ್ಯರಿಗೆ ತಿಳಿದಾಗ ಅವರಿಗೆ ದೊಡ್ಡ ಶಾಕ್ ಆಗುತ್ತೆ. ಸರ್, ಮಧ್ಯ ಮಾತಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬಿಡಿ ಸರ್. ಹಿಂದೆ ಒಂದ್ಸರಿ ಕಾಡಿನ ರಸ್ತೆನಲ್ಲಿ ಹೋಗುವಾಗ ಒಬ್ಬ ಹುಡುಗ ಓಡ್ ಬಂದು ಕಾಡೊಳಗಡೆ ಬಾ ಬಾ ಅಂತ ಕರ್ಕೊಂಡು ಹೋದ. ಅವನ ಜೊತೆ ನಾನು ಗಾಬರಿಯಲ್ಲಿ ಹೋದೆ. ಅಲ್ಲೊಂದು ಹುಡುಗಿ ಬಿದ್ದಿದ್ಲು. ನನಗೆ ಶಾಕ್ ಆಯಿತು. ಅವಳು ಬಟ್ಟೆ ಎಲ್ಲ ಸರಿಪಡಿಸಿ ಆಸ್ಪತ್ರೆಗಾದರೂ ಸೇರಿಸೋಣ ಅಂತ ಕರ್ಕೊಂಡು ಹೋದೆ. ನೀನು ಅವಳ ಮುಖ ನೋಡಿದ್ಯಾ? ಇಲ್ಲ ಸರ್, ಅವಳನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋ ಗಾಬರಿಲಿ ನಾನು ಗಮನಿಸ್ಲಿಲ್ಲ ಸರ್. ನಿನ್ನ ಕಲ್ಪನೆಯಲ್ಲೇ ಇರೋಳು ಅನ್ಕೋ, ನೀನು ಹೀರೋ ತಾನೇ ಸರ್. ಆದರೆ ಇಲ್ಲಿ ನನ್ನ ಕ್ಯಾರೆಕ್ಟರೇ ಇಲ್ವಲ್ಲ ಸರ್, ನಡೆದಿದ್ದೀನಿ ಹೇಳ್ದೆ ಅಷ್ಟೇ. ಹಾಗೆ ಬರೀ, ನಿನ್ನ ಕಥೆಗಾರ ತಾನೇ, ಹ್ಯಾಕ್ ಬೇಕಾದರೂ ಬರ್ಕೋಬಹುದು. ನಿನ್ನ ಕರೆಸಿ ಬರ್ಸಿ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಮಧ್ಯೆ ಮಧ್ಯೆ ಬಾಯಿ ಹಾಕಿ ನನ್ನ ತಲೆನೇ ಕೆಡಿಸ್ಬಿಟ್ಟೆ. ನಾನಿನ್ನೊಂದು ಮಾತು ಆಡಬಾರ್ದು, ಮುಚ್ಕೊಂಡು ಹೇಳಿದ್ದೀನಿ ಬರೀಬೇಕು.
ಸರ್, ನಿನ್ನ ಅಕೌಂಟ್ಗೆ 50,000 ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ಅಂದ್ರೆ ಸರ್ ನನ್ನ ಕಳಿಸ್ಬಿಡ್ತೀರಾ? ಕಾದಂಬರಿ ಆ ದುಡ್ಡನ್ನ ಮನೆ ಕಳಿಸು. ಬಾರ್ ಕೌಂಟರ್ ಹತ್ರ ಬಾ. ಹಲೋ, ಯಾರು? ಕಾಳಿದಾಸ್ ಹೇಳಿ ಮಿಸ್ಟರ್ ಕಾಳಿದಾಸ್. ಸರ್, 10 ವರ್ಷಗಳ ಹಿಂದೆ ನಿಮ್ ಮಗ ಮತ್ತು ಸೊಸೆ ಆಕ್ಸಿಡೆಂಟ್ ಸತ್ತೋದ್ರಲ್ಲ, ಅದು ಆಕ್ಸಿಡೆಂಟ್ ಅಲ್ಲ, ಯಾರೋ ಮಾಡ್ಸಿರೋದು ಅಂತ ಗೊತ್ತಾಗಿದೆ. ಅದ್ರ ಡೀಟೇಲ್ಸ್ ಏನನ್ನ ಕೊಡೋಕ್ಕಾಗುತ್ತಾ? ಈ ಆಕ್ಸಿಡೆಂಟ್ ಆಗಿರೋದು ಮ್ಯಾಕ್ರೋ ಟ್ರಾವೆಲ್ಸ್ ಟ್ರಾನ್ಸ್ಪೋರ್ಟ್ ಕಂಪನಿ ಲಾರಿಯಿಂದ ಸರ್. ಅದರ ಡ್ರೈವರ್ನ ವ್ಯಾರೋಬರ್ಟ್ಸ್ ಕೂಡ ಕಂಡುಹಿಡಿದಿದ್ದೇವೆ. ಈಗ ಅವನು ಇದ್ದಿದ್ದ ಮನೆಯಿಂದ ಕೂಡ ಅವನನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಅವನ ಹೆಸರು ರೇವಣ್ಣ ಅಂತ. ಇದೆಲ್ಲ ಗಮನಿಸಿದಾಗ ಇದೊಂದು ಪ್ಲಾನ್ ಮರ್ಡರ್ ಅಂತ ಗೊತ್ತಾಗ್ತಾ ಇದೆ. ಓ ಗಾಡ್, ಎಂಥ ದುರಂತ ನಡೆದೋಯ್ತು. ಅಲ್ಲ, ಅಂಥ ಒಳ್ಳೆ ಮನಸ್ಸಿನವ್ರನ್ನ ಯಾವ ಪಾಪಿಗಳು ಕೊಲೆ ಮಾಡಿದ್ದು? ಬಲ್ಲಾಳ್ರು ಹೇಳಿದ ಕತೆಗೂ ಆ ಹುಡುಗಿಗೂ ಏನೋ ಸಂಬಂಧ ಇದೆ ಅನ್ಸುತ್ತೆ. ನೋಡೇ ಬಿಡೋಣ. ವಿಶ್ವಾಸ್ ಎಲ್ಲಿ ಹೋಗ್ತಿದ್ದಾನೆ? ಫಾಲೋ ಮಾಡಬೇಕು. ಇದೇ ಪ್ಲೇಸಲ್ಲಲ್ವಾ ಹುಡುಗ ನನ್ನ ಅಡ್ಡ ಹಾಕಿ ನಿಲ್ಸಿದ್ದು? ಇಲ್ಲೇ ಎಲ್ಲೋ ಕರ್ಕೊಂಡು ಹೋದ್ನಲ್ಲ. ಇದೇ ಜಾಗ. ಇವನ್ ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಏನೋ ಮಿಸ್ ಹೊಡಿತಿದೆ. ಪೊಲೀಸ್ ಟೀಮ್ ಇವರು ಇಲ್ಲೇ ಇದ್ದಾರೆ. ಇದೇ ಪ್ಲೇಸು. ಇಲ್ಲಿ ಹುಡುಕಿದ್ರೆ ಏನಾದ್ರು ಕ್ಲೂ ಸಿಗ್ಬೋದು.
ವಿಶ್ವಾಸ್, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಸರ್, ಕೆಲವು ದಿನಗಳಿಂದೆ ಒಂದು ಹುಡುಗಿ ಇಲ್ಲಿ ಬಹುಶಃ ರೇಪ್ ಆಗಿ ಬಿದ್ದಿದ್ಲು ಅಂತ ಕಾಣುತ್ತೆ. ಅವಳನ್ನ ನಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೆ. ಅವಳ ಬಗ್ಗೆ ಏನಾದ್ರು ಕ್ಲೂ ಸಿಗ್ಬೋದಾ ಅಂತ ಇಲ್ಲಿಗೆ ಬಂದಿದ್ದೆ ಸರ್. ಅಲ್ಲ, ನಿಮ್ಗೆ ಯಾಕೆ ಬಂತೀಗ ಈ ಅನುಮಾನ? ಬಲ್ಲಾಳ್ ಹೇಳ್ತಾ ಇರೋ ಕತೆಗೂ ನನಗೆ ಹಿಂದೆ ನಡೆದಿರೋ ಅನುಭವಕ್ಕೂ ಏನೋ ಲಿಂಕ್ ಇದೆ ಅಂತ ಕಾಣುತ್ತೆ ಸರ್. ಹೌದಾ? ಆ ರೌಡಿಗಳ ಫೋಟೋ ತೆಗೆದಿದ್ದೀನಿ. ಅವ್ರ ಬಗ್ಗೆ ವಿಚಾರಣೆನೂ ನಡೆಸ್ತೀನಿ. ನಾವಿಲ್ಲಿ ಮೀಟ್ ಆಗಿದ್ದನ್ನ ಬಲ್ಲಾಳ್ರಿಗೆ ಹೇಳ್ಬೇಡ, ಓಕೆ? ಆಯ್ತು ಸರ್. ನೀನೀಗ ಹುಷಾರಾಗಿ ಹೋಗು, ನಾನು ಬರ್ತೀನಿ. ಆಯ್ತು ಸರ್. ಇಲ್ಲೇನಾದ್ರೂ ಕ್ಲೂಗಳು ಸಿಗೋ ಚಾನ್ಸಸ್ ಇದೆಯಾ? ಅಥವಾ ವ್ಯರ್ಥವಾಗಿ ಓಡಾಡ್ತಾ ಇದ್ದೀನ? ಅರ್ಥನೇ ಆಗ್ತಾ ಇಲ್ವೇ? ಹಾ, ಆನೆ ಆಗ್ತಾ ಇಲ್ವಲ್ಲ? ವರ್ಕ್ ಆಗುತ್ತೋ ಇಲ್ವೋ? ಹೊರಗಡೆ ಹೋಗಿ ಬಂದಿದ್ದೀಯಾ? ಎಲ್ಲಿಗೆ ಹೋಗಿದ್ದೆ? ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿದ್ದೆ ಅಲ್ವಾ? ಬೈಕ್ 15 ದಿನದಿಂದ ಹಾಗೆ ನಿಂತಿತ್ತಲ್ಲ, ಹಾಳಾಗೋಗುತ್ತೆ ಅಂತ ಹಾಗೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬಂದೆ. ನೀನು ನಾನು ಹಾಕಿದ ಗೆರೆನ ದಾಟ್ತಾ ಇದ್ಯಾ ಅಂತ ಅನ್ಸುತ್ತೆ. ನೀನು ಹೀಗೆ ಮಾಡಿದ್ರೆ ಹೊರಡ್ಬೋದು. ಇಲ್ಲ ಸರ್, ಇನ್ನಾಗ ಮಾಡೋದಿಲ್ಲ. ಫ್ರೆಶ್ ಆಗಿ ಬಾ, ಹೋಗು. ಆಯ್ತು ಸರ್. ನಿಂತ್ಕೋ. ಎಲ್ಲಾದ್ರೂ ಬಿದ್ಯಾ? ಇಲ್ಲಿ ರಸ್ತೆಗಳು ಸರಿಯಾಗಿರೋಲ್ಲ, ಏರಿಳಿತಗಳು ತಿರುವುಗಳು ಇರುತ್ತೆ. ಹಾ ಸರ್, ಒಂದ್ ಕಡೆ ಸ್ಲಿಪ್ ಆಯ್ತು. ಸ್ಲಿಪ್ ಆದ್ರೆ ಪ್ರಾಣ ಹೋಗೋ ಚಾನ್ಸು ಇರುತ್ತೆ. ನನಗೋಸ್ಕರ ಬಂದಿದ್ದೀಯಾ? ನಿನಗೋಸ್ಕರ ಬದುಕಿ ಊರು ಸೇರ್ಕೋಬೇಕಲ್ವಾ? ಹೋಗೋ.
ಯಾರೋ ಇವಳು? ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಸರ್, ಆದರೆ ಎಲ್ಲೋ ನೋಡ್ದಾಗಿದೆ. ಈ ಮೊಬೈಲ್ ಎಲ್ಲಿ ಸಿಕ್ತು ನಿನ್ಗೆ? ಅದೇ ಒಂದು ಹುಡುಗಿ ರೇಪ್ ಆಗಿದ್ಲು, ಕಾಪಾಡಿದ್ದೆ ಅಂದಿದ್ನಲ್ಲ, ಅಲ್ಲೇ ಸಿಕ್ತು ಸರ್. ನೀನ್ ಯಾಕೆ ಹೋಗಿದ್ದೆ ಅಲ್ಲಿಗೆ? ಈ ವಾತಾವರಣದಲ್ಲಿ ನಿನಗೇನಾದ್ರೂ ಅನುಮಾನ ಬಂತಾ? ಇಲ್ಲ ಸರ್, ಆಗ ಆ ಹುಡುಗಿನ ಸರಿಯಾಗಿ ನೋಡಿರ್ಲಿಲ್ಲ, ಏನಾದ್ರೂ ಕ್ಲೂ ಸಿಗ್ಬೋದಾ ಅಂತ ಹೋಗಿದ್ದೆ. ನೀನೇನ್ CIDನ? ನಿನ್ಗೆ ಯಾಕೆ ಬೇಕದಲ್ಲ? ಸುಮ್ಮನೆ ಕುತೂಹಲ ಸರ್. ಆದರೆ ಮೊದಲು ಫೇಸ್ಬುಕ್ಕಲ್ಲಿ ಅವಳ ಜೊತೆ ಚಾಟ್ ಮಾಡಿದ್ದೆ ಅನ್ಸುತ್ತೆ. ಎದುರುಗಡೆ ಗೋಡೆ ಮೇಲೆ ಒಂದು ಫೋಟೋ ಹಾಕಿದ್ದೆ. ಹೌದು ಸರ್, ನಾನು ನೋಡಿದ್ದೆ, ಆದರೆ ಅದು ಬೆಳಿಗ್ಗೆ ಇರಲಿಲ್ಲ. ನಾನೇ ತೆಗ್ದಿದ್ದು. ನಾನು ಹೇಳೋ ಕಥೆಗೆ, ನಿನ್ನ ಕಲ್ಪನೆಗೆ ಒಬ್ಬ ಹುಡುಗಿ ಇರಲಿ ಅಂತ. ಹಾ, ಆ ಹುಡುಗಿನೇ ಕಲ್ಪನೆ ಮಾಡಿಕೊಂಡು ಆದರ್ಶಿನಿಯಾಗಿ ನೋಡಿದ್ದೀನಿ ಸರ್. ಇದು ಕಥೆಯಾಗೇ ಇರಲಿ. ಅಲ್ಲಿ ಗೋಡೆ ಮೇಲಿದ್ದ ಫೋಟೋ ಒಂದೇನಾ? ಅಂದ್ರೆ ಬಲ್ಲಾಳರು ಹೇಳ್ತಿರೋ ಆದರ್ಶಿನಿ, ನನಗೆ ಸಿಕ್ಕ ಆಕರ್ಷಿನಿ ಇಬ್ರು ಒಬ್ಳೇನಾ? ಹಾಗಾದ್ರೆ ಅತ್ಯಾಚಾರಕ್ಕೆ ಒಳಗಾಗಿರೋದು ಆಕರ್ಷಿನಿನ? ಓ ಗಾಡ್, ಏನಿದು ಎಲ್ಲ ವಿಚಿತ್ರವಾಗಿದೆಯಲ್ಲ. ಏ ವಿಶ್ವಾಸ್, ಬೇಗ ಬಾ, ಮುಂದಿನ ಕತೆ ಹೇಳಬೇಕಾಗಿದೆ. ಬಂದೆ ಸರ್. ಹೇಳಿ ಸರ್. ಅತ್ಯಾಚಾರಕ್ಕೆ ಒಳಗಾಗಿದ್ದ ಆದರ್ಶಿನಿನ ಯಾರೋ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಈ ವಿಷಯ ಆಚಾರ್ಯರಿಗೆ ಗೊತ್ತಾಗುತ್ತೆ. ಅವರು ಅತಿ ಧಾವಂತದಿಂದ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಪ್ರಜ್ಞೆ ತಪ್ಪಿದ ಸ್ಥಿತಿನಲ್ಲಿ ಆದರ್ಶಿನಿ ಇರ್ತಾಳೆ. ಆಚಾರ್ಯರು ಪ್ರತಿದಿನ ಆಸ್ಪತ್ರೆಗೆ ಹೋಗಿ ಬಂದು ಮಾಡ್ತಾ ಇದ್ರು. ಕಾಲಕ್ರಮೇಣ ಆದರ್ಶಿನಿಗೆ ಜ್ಞಾನ ಬಂತು. ಆದರೆ ಮೆಂಟಲ್ ಅಪ್ಸೆಟ್ ಆಗಿ ಯಾರನ್ನೂ ಗುರುತಿಸ್ತಾ ಇರಲಿಲ್ಲ. ಆ ಸ್ಥಿತಿನಲ್ಲಿ ಡಾಕ್ಟ್ರು ಇವಳನ್ನ ಬೇಕಾದ್ರೆ ಮನೆಗೆ ಕರ್ಕೊಂಡೋಗಿ ಅಂದರು. ಆಚಾರ್ಯರು ಅವಳನ್ನ ಮನೆಗೆ ಕರ್ಕೊಂಡ್ಬಂದು ದೊಡ್ಡ ದೊಡ್ಡ ಸೈಕಾಟ್ರಿಸ್ಟ್ಗಳಿಗೆಲ್ಲ ತೋರಿಸಿದ್ರು. ಏನು ಪ್ರಯೋಜನ ಆಗಲಿಲ್ಲ. ತುಂಬ ಚೂಟಿಯಾಗಿದ್ದ, ಬುದ್ಧಿವಂತಳಾಗಿದ್ದ ಆದರ್ಶಿನಿ ಚಿಕ್ಕ ಮಗು ಥರ ನಡ್ಕೊಳ್ಳೋಕೆ ಶುರು ಮಾಡಿದ್ಲು. ಕಾಳಿದಾಸ ಬಂದ ಅಂತ ಕಾಣುತ್ತೆ. ನೀನಿಲ್ಲೇರು. ಬಲ್ಲಾಳರು ಹೇಳ್ತಿರೋ ಕತೆ ನಾನು ಅವತ್ತು ಕಾಪಾಡಿದ ಹುಡುಗಿ ಕತೆನೆ. ಹಾಗಾದ್ರೆ ನಾನು ಕಾಪಾಡಿದ ಆಕರ್ಷಿಣಿನೇ. ಬಲ್ಲಾಳರು ಆದರ್ಶಿಣಿ ಹೆಸರಲ್ಲಿ ನನಗೆ ಮೋಸ ಮಾಡ್ತಿದ್ದಾರೆ. ಬನ್ನಿ ಮಿಸ್ಟರ್ ಕಾಳಿದಾಸ್. ನಮಸ್ತೆ. ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅನ್ಸಿದ್ರೆ ಐ ಆಮ್ ಹೆಲ್ಪ್ಲೆಸ್ ಸರ್. ಇಲ್ಲ ಇಲ್ಲ, ಹಾಗ್ಯಾಕೆ ಅನ್ಕೋತೀರಾ? ನೀವು ಇಷ್ಟೆಲ್ಲ ತೊಂದರೆ ತಗೋತಾ ಇರೋದು ನಮಗೋಸ್ಕರ ತಾನೇ. ಬನ್ನಿ ಕೂತ್ಕೊಂಡು ಮಾತಾಡ. ಸರ್ ಒಂದು ನಿಮಿಷ, ಈ ಫೋಟೋದಲ್ಲಿರೋರ್ನ ಗುರ್ತು ಹಿಡಿಬೋದಾ ನೋಡಿ? ಇಲ್ಲ ಸರ್, ಯಾರು ಗೊತ್ತಾಗ್ತಾ ಇಲ್ಲ. ಗೊತ್ತಾಗುತ್ತೆ. ಬಹುಶಃ ನನ್ನ ಅನುಮಾನ ನಿಜ ಆದ್ರೆ ನಿಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗಬಹುದು. ಹೌದಾ ಸರ್? ಹಾಗೆ ರೇವಣ್ಣನೂ ಸಿಕ್ಬಿಟ್ಟಿದ್ರೆ ನಿಮ್ಮ ಇನ್ನೊಂದು ಪ್ರಾಬ್ಲಮ್ಮು ಸಾಲ್ವ್ ಆಗ್ತಿತ್ತು. ಹುಡುಕಾಟ ತುಂಬಾ ಸೀರಿಯಸ್ ಆಗಿ ನಡೀತಿದೆ. ಓಹೋ, ಹೌದಾ ಸರ್? ನಿಮಗೆ ಯಾವಾಗ ಬೇಕಾದರೂ ಯಾವ ರೀತಿ ಬೆಂಬಲ ಬೇಕಾದರೂ ನನ್ನಿಂದ ಸಿಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ನಾನು ಬರ್ತೀನಿ. ನಮಸ್ಕಾರ. ಸಾಯಿಸ್ಬಿಡಿ, ಇಲ್ಲ ಬಿಟ್ಬಿಡಿ,
ಕುಡ್ದು ಕುಡ್ದು ಇದ್ಯಾ ಸುಟ್ಟೋಗ್ಬಿಟ್ಟೈತೆ. ಏ ರೇವಣ್ಣ, ನಿನ್ ಬದುಕಿದ್ ಏನೋ ಪ್ರಯೋಜನ? ಹೊರಗಡೆ ಹೋದ್ರೆ ನಿನ್ ಯಾರು ಉಳಿಸೋಲ್ಲ. ಇಲ್ಲೂ ನಾನು ಉಳಿಯಲ್ಲ, ಬಿಟ್ಬಿಡಿ, ಎಲ್ಲಾರ ದೂರ ಹೋಗಿ ಬದುಕಂತೀನಿ. ನಿನಗೆ ಒಂದ್ ಸರಿಯಾದ ದಾರಿ ತೋರಿಸ್ತೀನಿ. ತಗೋ ಕುಡಿ. ಬಿಡ. ಹಾ ಕುಡಿ ಕುಡಿ ಕುಡಿಯ ಕುಡಿ. ಹಾ ಹಾಗೆ ಕುಡಿ ಕುಡಿ. ಬಲ್ಲಾಳರು ಹೇಳಿದ ಕತೆ ತರ ಆದರ್ಶಿನಿಯನ್ನ ಆಸ್ಪತ್ರೆಯಿಂದ ಕರ್ಕೊಂಡೋಗಿ ಎಲ್ಲಿಟ್ಟಿರ್ಬೋದು? ಅಥವಾ ಈ ಬಂಗ್ಲೆಯಲ್ಲೇ ಆದರ್ಶಿನಿ ಇದ್ದಾಳ? ಇದು ಕಲ್ಪನೆ ಅಲ್ಲ, ಅವ್ರದೇ ಕತೆ ಅನ್ಸುತ್ತೆ. ಅಂದ್ರೆ ನನಗ್ ಫೇಸ್ಬುಕ್ ಅಲ್ಲಿ ಪರಿಚಯವಾಗಿದ್ದ ಆಕರ್ಷಿಣಿ ಈ ಆದರ್ಶಿನಿನೇನಾ? ಹಾಗಾದ್ರೆ ಆದರ್ಶಿನಿ ಅನ್ನೋಳು ಈ ಬಂಗ್ಲೆಲೇ ಇದ್ದಾಳೆ. ಹುಡುಕ್ಬೇಕು. ಈ ಬಲ್ಲಾಳರು ನನ್ನನ್ನು ಕರ್ಸ್ಕೊಂಡಿರೋ ಉದ್ದೇಶ ಏನು ಅದು ತಿಳ್ಕೋಬೇಕು. ವಿಶ್ವಾಸ್, ವಿಶ್ವಾಸ್ ಬಾರಯ್ಯ, ಕಥೆ ಮುಂದುವರ್ಸೋಣ. ಹಾ ಸರ್. ಕೂತ್ಕೋ. ಕಾಫಿ ಕುಡ್ದ್ಯಾ? ಹಾ ಸರ್. ಮೆಂಟಲಿ ಅಪ್ಸೆಟ್ ಆದಂತ ಆದರ್ಶಿಣಿನ ಆಚಾರ್ಯರು ಮನೆಗೆ ಕರ್ಕೊಂಡ್ಬಂದು ರೂಮ್ನಲ್ಲಿ ರಹಸ್ಯವಾಗಿಟ್ಟಿರ್ತಾರೆ. ಯಾಕೆ ಅಂದರೆ ಮಗ ಸೊಸೆನ ಕೊಂದವರು ಎಲ್ಲಿ ಮೊಮ್ಮಗಳನ್ನೂ ಮುಗಿಸ್ಬಿಡ್ತಾರೋ ಅನ್ನೋ ಭಯ ಆಚಾರ್ಯರಿಗೆ. ಅವಳನ್ನ ಕಿಡ್ನಾಪ್ ಮಾಡಿದ ಪಾಪಿಗಳು ಅವಳ ಮೇಲೆ ಅತ್ಯಾಚಾರ ಮಾಡಿಬಿಡ್ತಾರೆ. ದೇಹಕ್ಕೆ ತುಂಬಾ ಹಿಂಸೆ ಕೊಡ್ತಾರೆ. ಅದನ್ನ ತಡ್ಕೊಳ್ಳೋಕ್ಕಾಗದೆ ಆದರ್ಶಿನಿ ಮೆಂಟಲಿ ಅಪ್ಸೆಟ್ ಆಗ್ಬಿಡ್ತಾಳೆ. ಡಾಕ್ಟ್ರು ಟ್ರೀಟ್ ಮಾಡ್ತಾ ಇರ್ತಾರೆ. ಡಾಕ್ಟರ್ ಏನ್ ಮಾಡಕ್ಕಾಗುತ್ತೆ ಸರ್? ದೊಡ್ಡ ದೊಡ್ಡ ಸೈಕ್ಯಾಟ್ರಿಸ್ಟ್ಗಳಿಗೆ ಆದರ್ಶಿನಿನ ತೋರಿಸಿದ್ರು ಅಂತ ಹೇಳಿದ್ರಿ, ಅವಳಾಗೆ ಸರಿ ಹೋಗ್ಬೇಕು ಅಂದಳ ಸರ್. ಡಾಕ್ಟ್ರು ಅವಳನ್ನ ಸರಿಪಡಿಸ್ತೀನಿ ಅಂತ ಮಾತು ಕೊಟ್ಟಿರ್ತಾರೆ. 3 ದಿನಕ್ಕೆ ಒಂದ್ಸಲ ಬಂದು ಇಂಜೆಕ್ಷನ್ ಕೊಡ್ತಿರ್ತಾರೆ. ಆ ಇಂಜೆಕ್ಷನ್ ಯಾವುದು ಅಂತ ಆಚಾರ್ಯರು ಗೊತ್ತಾ ಸರ್? ಆಚಾರ್ಯರು ಡಾಕ್ಟರ್ ಅಲ್ಲ. ಡಾಕ್ಟರ್ ಹೇಳಿದ್ದನ್ನ ಆಚಾರ್ಯರು ಕೇಳ್ತಾರೆ. ಡಾಕ್ಟರ್ ಎಲ್ಲ ಸರಿಯಾಗೇ ಹೇಳಿರ್ತಾರೆ. ಓಕೆ ಸರ್, ಮುಂದೆ? ಓ, ಯಾವುದೋ ಕಾರ್ ಬರ್ತಾ ಇದೆ. ನೀನು ರೂಮ್ಗೆ ಹೋಗು, ಹೊರಗಡೆ ಬರಬೇಡ. ಆಯ್ತು ಸರ್. ಈ ಸರಿ ರಾತ್ರಿಯಲ್ಲಿ ಯಾರು ಬಂದಿರ್ಬೋದು? ಕಾದ್ ನೋಡಬೇಕು. ಬನ್ನಿ ಡಾಕ್ಟ್ರೆ, ಬನ್ನಿ ಬನ್ನಿ. ಸರ್, ಒಂದು ನಿಮಿಷ. ನಾನು ಪದೇ ಪದೇ ಇಂಜೆಕ್ಷನ್ ಆಕೆ ಕೊಡ್ತಾ ಇರೋದ್ರಿಂದ ಆಕೆ ಮತ್ತಷ್ಟು ಆಘಾತಕ್ಕೊಳಗಾಗ್ತಾಳೆ. ನೀವು ನೋಡಿದ್ರೆ ಪರವಾಗಿಲ್ಲ ಡಾಕ್ಟ್ರೆ. ಎಷ್ಟೋ ಜನ ಸೈಕ್ಯಾಟ್ರಿಸ್ಟ್ ನೋಡಿದ್ರು, ಏನೂ ಪ್ರಯೋಜನ ಆಗಲಿಲ್ಲ. ಹೀಗೆ ನಡೀಲಿ ಬಿಡಿ. ಸರಿ ಸರ್, ನಿಮ್ಮಿಷ್ಟ. ಬನ್ನಿ. ಬನ್ನಿ ಡಾಕ್ಟ್ರೆ. ಇವರು ಅವತ್ತು ಆಸ್ಪತ್ರೆಯಲ್ಲಿ ನನ್ನ ಫೋಟೋ ತಗೊಂಡು ಡಾಕ್ಟರ್ ಅಲ್ವಾ? ಇದು ತುಂಬಾ ಕಾಸ್ಟ್ಲಿ ಮೆಡಿಸಿನ್ ಸರ್. ಡೋಂಟ್ ವರಿ ಡಾಕ್ಟ್ರೆ, ಐ ವಿಲ್ ಬೇರ್ ದಿ ಕಾಸ್ಟ್. ಆದರೆ ಪರಿಹಾರ ಮಾತ್ರ ನ್ಯಾಚುರಲ್ ಆಗಿರಬೇಕು. ನೀವೇನು ಯೋಚನೆ ಮಾಡಬೇಡಿ ಸರ್, ಇದು ಅಂಥದ್ದೇ ಮೆಡಿಸಿನ್. ಇನ್ನು 2 ಡೇಸ್ ಬಿಟ್ಟು ಬರ್ತೀನಿ. ಓಕೆ, ನಾನು ರಿಮೈಂಡ್ ಮಾಡ್ತೀನಿ. ಓಕೆ ಸರ್. ಥ್ಯಾಂಕ್ ಯು ಡಾಕ್ಟರ್. ಯಾವುದೋ ಬಾಟಲ್ ಬಿದ್ದಾಗಾಯ್ತಲ್ಲ, ಏನಿರ್ಬೋದು ಈ ಮೆಡಿಸನ್?
ಸ್ಲೋ ಪಾಯ್ಸನ್. ಇದನ್ನ ಯಾಕೆ ಡಾಕ್ಟರ್ ಕೊಡ್ತಾ ಇದ್ದಾರೆ? ಬಲ್ಲಾಳರಿಗೆ ಮೋಸ ಮಾಡ್ತಾ ಇದ್ದಾರ? ಬೇರೆ ಯಾರೋ ಡಾಕ್ಟರ್ ದುಡ್ಡು ಕೊಟ್ಟು ಆಕರ್ಷಣಿನ ಮುಗಿಸೋದಿಕ್ಕೆ ಪ್ಲಾನ್ ಮಾಡ್ತಿದಾರ? ಈ ಡಾಕ್ಟರ್ ನಾಟಕ ಆಡಿ ಎರಡೂ ಕಡೆಯಿಂದ ದುಡ್ಡು ಹೊಡಿತಾ ಇದ್ದಾನೆ. ಇದನ್ನ ಸುಮ್ಮನೆ ಬಿಡಬಾರ್ದು. ಗಲಾಟೆ ಮಾಡಿದ್ರೆ ಹೇಗೆ? ಇಷ್ಟೊತ್ತು ನಾನು ಅನ್ನ ಕೇಳಿದ್ರೆ ಹೇಗೆ ಮಾತಾಡೋದು? ಈಗ ಹಾಲು ಕುಡಿಮ್ಮ. ತಗೊಮ್ಮ ಕುಡಿ. ಬೇಡ, ತಂದು ಕೊಡ್ತೀಯಾ? ಹಾ ತಂದು ಕೊಡ್ತೀನಿ. ಸ್ವಲ್ಪ ತಗೋ ಕುಡಿ. ನೀನ್ಯಾಕೆ ಬಂದೆ? ನಡಿ ಬರ್ತೀನಿ. ಆಸ್ಪತ್ರೆಯಿಂದ ಕರ್ಕೊಂಡು ಬಂದು ಬಚ್ಚಿಟ್ಟಿದ್ದ ಈ ಹುಡುಗಿನೇ 3ನೇ ವ್ಯಕ್ತಿನ. ಇದನ್ನೇ ಆ ಬಲ್ಲಾಳರು ಪದೇ ಪದೇ ಹೇಳ್ತಾ ಇದ್ರ. ಹುಡುಗಿನ ನಾನೇ ನೋಡ್ಕೋತಾ ಇರೋದು. ಮೆಂಟಲಿ ರಿಟಾರ್ಟೆಡ್. 3ನೇ ವ್ಯಕ್ತಿ ಯಾರು ಅನ್ನೋದು ಗೊತ್ತಾಗೋಯ್ತು ಅನ್ಕೊಂಡ್ಯಾ? ಖುಷಿ ಪಡ್ಬೇಡ, ನೀನ್ ಇನ್ನೂ 3ನೇವ್ರನ್ನ ನೋಡೇ ಇಲ್ಲ. ನೀನ್ ಈ ಮನೆಗೆ ಬಂದಾಗ ನಾವಿಲ್ಲಿರೋದು 3 ಅಂದೆ. ಅದು ನಿನ್ ಸೇರಿಸಿ ಅಲ್ಲ, ನೀನ್ ಈ ಮನೆಯವನೇ ಅಲ್ಲ. ನಾವಿಲ್ಲಿರೋದು 2. ಒಂದು ನಾನು, ಇನ್ನೊಂದು ಆ ಹುಡುಗಿ. 3ನೇ ವ್ಯಕ್ತಿನ ನೀನ್ ಇನ್ನೂ ನೋಡೇ ಇಲ್ಲ. ನೋಡ್ತೀಯಾ? ಬಲ್ಲಾಳರು ಆಡ್ತಿರೋ ನಾಟಕ ಆದ್ರೂ ಏನೋ ಆ ರೂಮ್ನಲ್ಲಿರೋದು ಆದರ್ಶಿನಿನ ಆಕರ್ಷಣಿನ ಗೊತ್ತಾಗ್ತಾ ಇಲ್ವೇ? ತುಂಬಾ ಕುಡಿಸ್ಬಿಟ್ಟಿದ್ದೀರಾ ಸರ್, ನಡೆಯಕ್ಕೆ ಆಗ್ತಾ ಇಲ್ಲ. ಇವನೇ ಅಕ್ಸರ್ ಕರ್ಕೊಂಬಂದಿದ್ದೀರಾ? ಆ ಕಾಳಿದಾಸ ಇವನ ಸಿಕ್ಸ್ಬೇಕು ಅಂತ ಕಾಯ್ತಾ ಇದ್ದಾನೆ. ಇವನು ನಮ್ಮನೆ ಹಾಳು, ಇವನಿಗೇನು ಗೊತ್ತಿಲ್ಲ. ಅದಕ್ಕೆ ಈ ಬಡಪಾಯಿನ ಬಚಾವ್ ಮಾಡಬೇಕು ಅಂತ ನಾನು ಕರ್ಕೊಂಬಂದಿದ್ದೀನಿ. ಈ ಅಜ್ಜ ಏನು ಅಪರಾಧ ಮಾಡಕ್ ಸಾಧ್ಯ ಸರ್? ಅವನೇನು ಅಪರಾಧ ಮಾಡಿಲ್ಲಪ್ಪ. ಆದರೆ ಇವನು ನಮ್ಮನೆ ಹಾಳಲ್ವಾ, ಅದಕ್ಕೋಸ್ಕರ ನನ್ನ ವಿಷಯಗಳನ್ನ ಇವನ್ ಮೂಲಕ ತಿಳ್ಕೋಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಪಕ್ಷದ ರಾಜಕಾರಣಿಗಳಿದ್ದಾರಲ್ಲ, ಅವರು ಕೂಡ ಕುಮ್ಮಕ್ ಕೊಡ್ತಾ ಇದ್ದಾರೆ. ನಾನೆಲ್ಲಿ ರಾಜಕೀಯದಲ್ಲಿ ಬೆಳೆದು ಬಹಳ ಉತ್ತಮ ಸ್ಥಾನಕ್ಕೆ ಬಂದ್ಬಿಡ್ತೀನೋ ಅಂತ ಹೆದರಿಕೆ ಅವರಿಗೆ. ಹೇಗಾದ್ರೂ ಮಾಡಿ ನನ್ನ ಅರೆಸ್ಟ್ ಮಾಡಿಸ್ಬಿಟ್ರೆ ಇದು ಅವರ ಕುತಂತ್ರ. ನಿನ್ಗೆ ಈಗಲೇ ಇದೆಲ್ಲ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ. ನಡಿ. ಆಯ್ತು ಸರ್. ಈ ಹಾಲು ಕೊಡೋ ನೆಪದಲ್ಲಿ ಆ ಹುಡುಗಿ ಯಾರು ಅಂತ ತಿಳ್ಕೋಬೇಕು.
ಹೆದರ್ಕೋಬೇಡಿ, ತಗೊಳ್ಳಿ, ಹಾಲು ಕುಡಿರಿ, ತಗೊಳ್ಳಿ ಪ್ಲೀಸ್, ತಗೊಳ್ಳಿ, ಸ್ವಲ್ಪ ಹಾಲು ಕುಡಿರಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ನೋಡಿ, ಇದು ನೀವು, ಇದು ನಾನು. ನೆನಪಿದೆಯಾ ನಿಮಗೆ? ನಾವು ಮೊದಲು ಫೇಸ್ಬುಕ್ಕಲ್ಲಿ ಚಾಟ್ ಮಾಡ್ತಿದ್ವಿ. ತಾತಂಗೆ ಹೇಳಿ, ನಾನು ನಿಮ್ಮ ಫ್ರೆಂಡು, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ತಾತಂಗೆ ಹೇಳಿ. ಅವಳಿಗೆ ನೀನು ಏನು ಹೇಳಿದ್ರು ಗೊತ್ತಾಗಲ್ವೋ? ಹೆದರ್ಕೋಬೇಡ. ರೂಮ್ನಲ್ಲೇನು ಸತ್ ಕೇಳಿಸ್ತು. ಕೊಲೆಗಾರರು ಇರಬೇಕು ಅಂತ ಕೋವಿ ಹಿಡ್ಕೊಂಬಂದೆ. ನೀನೇನಾ? ನಿನಗೆಲ್ಲ ಗೊತ್ತಾಗೋಗ್ಬಿಟ್ಟಿದೆಯಲ್ಲ. ಸರ್, ನಿನ್ನ ಲೋವರ್ನ ನೀನೇ ನೋಡ್ಕೋ. ಸರ್, ಇವಳನ್ನ 3 ಜನ ದಾರುಣವಾಗಿ ರೇಪ್ ಮಾಡಿದ್ದಾರೆ. ಈಗ ಯಾಕೆ ಸರ್ ಆ ಮಾತೆಲ್ಲ? ಅವಳಿಗೆ ಶಾಕ್ ಆಗೋ ವಿಷಯಗಳನ್ನ ಮೇಲಿಂದ ಮೇಲೆ ಹೇಳ್ತಾ ಇದ್ದಾರೆ, ಸರ್ ಹೋಗ್ತಾಳೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಯಾವ ಡಾಕ್ಟರ್ ಸರ್? ನೀನು ಇಲ್ಲಿನ ವಿಷಯಗಳನ್ನ ಯಾವುದು ಗೊತ್ತು ಮಾಡ್ಕೋಬಾರ್ದು, ಗೊತ್ತಾಗ್ಲೂಬಾರ್ದು. ಕಥೆ ಕ್ಲೈಮ್ಯಾಕ್ಸ್ ಮುಟ್ತಾ? ಹೌದು ಸರ್. ಕೊನೆ ಹೇಳ್ಬಿಟ್ರೆ ಇನ್ನೂ 2 ದಿನ ಆಗಲಿ, ಅವಳು ಸರ್ ಹೋಗ್ತಾಳೆ. ಅವಳ ಮನಸ್ಸಿನ ಮೇಲೆ ಪರಿಣಾಮ ಬೀರೋ ಹಾಗೆ ಆಗಾಗ ಹೀಗೆ ನಾನು ಶಾಕಿಂಗ್ ನ್ಯೂಸ್ ಕೊಡ್ತಾ ಇರ್ತೀನಿ. ಪಕ್ಕಕ್ಕೆ ಸರಿ, ಕಾರ್ ಗುದ್ದಿದ್ರೆ ಸತ್ತೋಗ್ತೀಯ. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೊಟ್ಟಿದ್ದೀರಾ? ನೀನ್ ಯಾರು ಅದನ್ನ ಕೇಳಕ್ಕೆ? ಅಲ್ಲಾಡ್ರು ಮನೆಗ, ಅದು ಈ ಸರಿ ಹೊತ್ನಲ್ಲಿ. ಅವ್ರು ಬರಕ್ ಹೇಳಿರೋದೇ ಈಗ. ಸ್ಲೋ ಪಾಯ್ಸನ್ ಕೊಡಕ? ಏನಂದೆ? ಆಕರ್ಷಣೆನ ಮುಗ್ಸೋಕೆ ಎಷ್ಟು ದುಡ್ಡು ತಗೊಂಡಿದ್ದೀರಾ? ಓಹೋ, ಬಲ್ಲಾಳ್ರ ಮನೇಲಿರೋ ಬರಹಗಾರ. ನೀವು ಕೊಡ್ತಿರೋ ಇಂಜೆಕ್ಷನ್ ಬಗ್ಗೆ ಮಾತಾಡ್ರಿ. ಅದ್ರ ಬಾಟಲ್ ನನಗೆ ಸಿಕ್ಕಿದೆ. ಅದು ಡೆಡ್ಲಿ ಸ್ಲೋ ಪಾಯ್ಸನ್. ಡಾಕ್ಟರ್ ಆಗಿ ನೀವ್ಯಾಕಿಂತ ಕೆಲಸ ಮಾಡ್ತಾ ಇದ್ದೀರಾ? ಕಾರಣ ಅದನ್ನ ನಾನು ಹೇಳ್ತೀನಿ. ಆದರ್ಶಿಣಿ ಆವತ್ತೇ ಸತ್ತಿದ್ರೆ ಆ ದುಃಖ ಕೆಲವು ದಿನ ಮಾತ್ರ ಇರ್ತಾ ಇತ್ತು. ಆದ್ರೆ ಈಗ ಪ್ರತಿದಿನ ಕಣ್ಣೀರು ಹಾಕ್ತಾ ಇದ್ದೇನಪ್ಪ. ಅವಳು ಬಾಳ ಮುಗಿದೋಯ್ತು. ಅವಳನ್ನ ಸಾಯಿಸೋ ಅಂತ ದಯಾ ಮರಣ ಈಗಿಲ್ಲಪ್ಪ. ಹಾಗಾಗಿ ನಿಧಾನವಾಗಿ ಅವಳ ಕಥೆ ಮುಗಿಸೋದಿಕ್ಕೆ ಮಾಡಬಾರದು ಈ ಕೆಲಸನ ಅವಳ ಅಜ್ಜನಾಗೆ ನಾನು ಮಾಡ್ತಾ ಇದ್ದೀನಪ್ಪ. ನಾನು ಮಾಡ್ತಾ ಇದ್ದೀನಿ. ಇಲ್ಲ ಸರ್, ಮೆಂಟಲ್ ಡಿಸಾರ್ಡರ್ ಸರಿಪಡಿಸ್ಬೋದು. ಅತ್ಯಾಚಾರ ಬಲವಂತವಾಗಿ ಆಗಿರೋದು, ಅದನ್ನ ಅವಳು ಮರಿಬಹುದು. ಆಕರ್ಷಣಿನ ನಾನು ಮದುವೆ ಆಗ್ತೀನಿ. ಅವಳಿಗೆ ಮರು ಜೀವನ ಕೊಡ್ತೀನಿ. ಆದ್ರೆ ಅವಳನ್ನ ಉಳಿಸೋದಕ್ಕೆ ಯಾರು ರೆಡಿ ಇಲ್ವಲ್ಲಪ್ಪ. ಅಂದ್ರೆ ಯಾರು ಅವಳ ತಂದೆ ತಾಯಿನ ಮುಗಿಸಿದ್ರು ಅವರೇ ಇವಳನ್ನು ಮುಗಿಸೋದಕ್ಕೆ ಸಿದ್ಧವಾಗಿದ್ದಾರೆ. ಇಲ್ಲ ಸರ್, ಆಕರ್ಷಣಿ ಸರಿ ಹೋಗ್ಬೇಕು ಅಂತ ಹುಡುಗಿ ಈ ಸಮಾಜಕ್ಕೆ, ಕೂಲಿಗೆಟ್ಟಿರೋ ಈ ರಾಜಕಾರಣಕ್ಕೆ ಬೇಕು ಸರ್.
ಡಾಕ್ಟರ್ನ ವಾಪಸ್ ಕಳಿಸಿದ್ದೀನಿ. ಆಕರ್ಷಣಿನ ನಾನು ರೆಡಿ ಮಾಡ್ತೀನಿ ಸರ್. ಅವಳು ಮುಂಚಿನ ಹಾಗಾದರೆ ಈ ಮುದುಕನಿಗೆ ತುಂಬಾ ಸಂತೋಷ ಆಗುತ್ತಪ್ಪ. ಸರ್, ಮುಂದಿನ ಕತೆ ಯೋಚನೆ ಮಾಡ್ತೀನಿ. ಮುಂದಿಂದು ನಾನು ಹೇಳ್ತೀನಿ ಸರ್. ಸರ್, ನೀವು ರೆಸ್ಟ್ ತಗೊಳ್ಳಿ, ನಾನು ನೋಡ್ಕೊಳ್ತೀನಿ. ಆಕರ್ಷಣಿ, ನಾನು ವಿಶ್ವಾಸ್ ಅಂತ. ನಾವಿಬ್ರು ಆಕಸ್ಮಿಕವಾಗಿ ಫೇಸ್ಬುಕ್ನಲ್ಲಿ ಚಾಟ್ ಮಾಡ್ತಿದ್ವಿ, ಸಲಿಗೆ ಬೆಳೆಸ್ಕೊಂಡಿದ್ವಿ. ನೆನಪಿದ್ಯಾ? ಅರ್ಥ ಆಗ್ತಾ ಇದೆಯಾ? ನೀವು ನನ್ನ ತುಂಬಾ ಹೊಗಳಿ ಬರ್ತಿದ್ರಿ. ಅರ್ಥವಾಗೋಲ್ವಾ ಅವಳಿಗೆ? ಅವಳು ಮೆಂಟಲ್ ಪೇಷಂಟ್ ಅಂತ ಎಷ್ಟು ಸಲ ಹೇಳಬೇಕು? ನೀನಂತೂ ಸಾಯ್ತೀಯಲ್ಲಮ್ಮ, ಅವನ್ಯಾಕೆ ಬದುಕಿರ್ಬೇಕು? ನಿನ್ನ ಯೋಚನೆಯಲ್ಲಿ ಅವನು ಮೆಂಟಲ್ ಆಗ್ಬಿಟ್ರೆ? ಸರ್, ಅವಳಿಗೆ ನೆನಪು ಬರಲಿ ಅಂತ ಹೇಳ್ತಾ ಇದ್ದೆ ಸರ್. ಹೆದರ್ಬಿಟ್ಯಾ? ನಾನು ಗುರಿ ಇಟ್ಟು ಶೂಟ್ ಮಾಡಲಿಲ್ಲ. ನನ್ನ ಗುರಿ ಯಾವತ್ತೂ ತಪ್ಪಿಲ್ಲ. ಆಕರ್ಷಣಿ, ಹೀಗೆ ಎಷ್ಟು ದಿನ ಅಂತಿರ್ತೀಯ? ನಿಂಗೆ ಕ್ಯೂರ್ ಆಗದ್ ಬೇಡ್ವಾ? ನರಕದಲ್ಲಿದ್ಯಾ? ಎಷ್ಟೆಲ್ಲ ಕನ್ಸುಗಳಿತ್ತು ನಿನ್ನಲ್ಲಿ. ಸಮಾಜ ಸೇವೆ ಮಾಡಬೇಕು, ಮಹಿಳಾ ಸೇವೆ, ರೈತ ಸೇವೆ. ಏನಾಯ್ತು ಅದೆಲ್ಲ? ಏನಾಗಿದೆ ನಿನ್ಗೆ? ನಿಂತ್ಕೋ. ಏನೋ ನೀನ್ ಬರ್ದಿರೋದು? ಆಚಾರ್ಯರು ಮೊಮ್ಮಗಳಿಗೆ ಸ್ನೋ ಪಾಯ್ಸನ್ ತರ ಇಂಜೆಕ್ಷನ್ ಕೊಡಿಸಿ ಸಾಯಿಸೋ ಪ್ರಯತ್ನ ಮಾಡಿದ್ರು ಅಂತ. ಒಂದೇ ಸರ್ತಿ ಸಾಯಿಸ್ಬಿಟ್ರೆ ಕೇಸ್ ಆಗುತ್ತೆ, ಮನತನ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಸಾಯೋ ಹಾಗೆ ಯೋಚನೆ ಮಾಡಿದ್ರು ಆಚಾರ್ಯರು ಅಂತ ಬರ್ತಿದ್ಯಲ್ಲ. ಏನೋ ಇದು ನೀನು ಅಸಂಬದ್ಧವಾಗಿ ಬರ್ದಿರೋದು ನೀನು? ಮತ್ತೇನ್ ಸರ್, ಸಮಾಜವನ್ನು ಬೆಳಗ್ಬೇಕಾಗಿರೋ ಮೊಮ್ಮಗಳು ದಾರುಣವಾಗಿ ಅತ್ಯಾಚಾರಕ್ಕೆ ಬಲಿಯಾಗಿ ಹುಚ್ಚಿಯಾಗಿದ್ರೆ ಆಚಾರ್ಯರು ಹೇಗೆ ಸಹಿಸ್ಕೊಂಡಿರಕ್ಕಾಗುತ್ತೆ ಸರ್? ದಯಾಮರಣ ಅನ್ನೋ ಹೆಸರಲ್ಲಿ ಯಾಕೆ ಹೀಗೆ ಮಾಡಿರಬಾರ್ದು? ಈ ತರ ಕೊನೆ ಮಾಡಿದ್ರೆ ಹೇಗೆ ಅಂತ ಯೋಚನೆ ಮಾಡಿದೆ. ಏನ್ ಯೋಚನೆ ಮಾಡೋದು? ಏನ್ ಕೊಲೆ ಮಾಡ್ಬಿಡೋದು? ಕತೆ ಮುಗ್ದೋಯ್ತಾ? ಅಲ್ಲ, ಕತೆ ಮುಗ್ದೋಯ್ತಾ? ಸತ್ಯ ಯಾರಿಗೂ ಗೊತ್ತಾಗೋದು ಬೇಡವಾ? ಇನ್ನೇನಿದೆ ಸರ್ ಸತ್ಯ? ಇನ್ನೇನಿದೆ ಸತ್ಯ ಅಲ್ವಾ? ಮಗ ಸೊಸೆ ಸಾಯೋದಕ್ಕೆ ಯಾರು ಕಾರಣ? ಮೊಮ್ಮಗಳು ಈ ಸ್ಥಿತಿಗೆ ಬರೋದಕ್ಕೆ ಯಾರು ಕಾರಣ? ಯಾರ 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 ಕಾರಣ? ಕೊನೆ ಕೊನೆ ಮಾಡ್ಬಿಡ್ತಾರಂತೆ. ಇವ್ರಿಗೇನು ಹುಚ್ಚಿಗಿಚ್ಚಿಡ್ತಿದ್ಯಾ?
ಮಾಡ್ತಾ ಇದ್ದಾರೆ. ನ್ಯೂಸ್ ಪೇಪರ್ಸ್ 3 ತಿಂಗಳ ಹಿಂದೆ ಆಕರ್ಷಣೆ ಕಿಡ್ನಾಪ್ ಕೇಸ್. ಯಾವುದೇ ಫೋಟೋಸ್ ಇಲ್ಲದೆ ಕ್ಲೂಸೇ ಸಿಗ್ತಿಲ್ಲ. ಡ್ರೈವರ್ ರಾಮಯ್ಯ ಕಾರನ್ನು ನಿಲ್ಲಿಸಿ ಪರಾರಿಯಾಗಿದ್ದಾನೆ. ಬಲ್ಲಾಳರು ತುಂಬಾ ಆಘಾತಕ್ಕೆ ಒಳಗಾಗಿದ್ದಾರೆ. ಇದು ಕೂಡ ಬಲ್ಲಾಳರ ಮಗನ ಆಕ್ಸಿಡೆಂಟ್ ತರನೇ ಯಾವುದೇ ಕೇಸ್ ಫೈಲ್ ಆಗದೆ ಅನುಮಾನಕ್ಕೆ ಕಾರಣವಾಗಿದೆ. ಹಲೋ, RTO ಆಫೀಸ್? ನಾನು CBI ಆಫೀಸರ್ ಕಾಳಿದಾಸ್ ಮಾತಾಡ್ತಿರೋದು. ಹಾಂ, ಡಿ ರಾಮಯ್ಯ ಅಂತ ಡ್ರೈವರ್ ಹೆಸರು. ಅವ್ರ ಅಡ್ರೆಸ್ ಕಳಿಸ್ಕೊಡಿ. ಎಸ್ ಸರ್. ಹಾಂ, ಓಕೆ, ಥ್ಯಾಂಕ್ ಯು ಸರ್. ಏನು, ಎಲ್ಲಿವರೆಗೂ ಬಂತು ನಿಮ್ಮ ಇನ್ವೆಸ್ಟಿಗೇಷನ್ನು? ನಿಮ್ಮ ಮಗ ಸೊಸೆ ಆಕ್ಸಿಡೆಂಟಲ್ಲಿ ತೀರೋದ್ರಲ್ವಾ? ಆ ಲಾರಿ ಡ್ರೈವರ್ ರೇವಣ್ಣ ತುಂಬ ಒಳ್ಳೆ ವ್ಯಕ್ತಿ ಅಂತೆ ಸರ್. ಆಕ್ಸಿಡೆಂಟ್ನ ಅವನ ಕೈಯಲ್ಲಿ ಯಾರೋ ಮಾಡಿಸಿದ್ದಾರೆ. ಮೊನ್ನೆ ಸಿಗ್ಬೇಕಾದವನು ನಾಪತ್ತೆ ಆಗಿದ್ದಾನೆ. ಆದರೆ ಇನ್ನೊಂದು ಕ್ಲೂ ಸಿಕ್ಕಿದೆ ಸರ್. ಏನದು? ಹೇಳ್ತೀನಿ, ಆದರೆ ಈಗಲ್ಲ ಸರ್. ಈ ಕಾಳಿದಾಸ್ ಹಿಡ್ದಿರೋ ಆಟನ ಬಿಡಲ್ಲ ಸರ್. ಅದರಲ್ಲೂ ನಿಮ್ಮಂಥ ದೊಡ್ಡ ವ್ಯಕ್ತಿ ಕೇಸ್ ಅಂದರೆ ಬುಡಾನೆ ಜಾಲಾಡ್ಸ್ತೀನಿ ಸರ್. ನಿಮ್ಮ ಮೊಮ್ಮಗಳು ಕೇಸಲ್ಲೂ ಕೂಡ ಇದೇ ಅನುಮಾನ ಬರ್ತಿದೆ ಸರ್. ಅವ್ರ ಕಾರಿನ ಡ್ರೈವರ್ ಕೂಡ ನಾಪತ್ತೆ ಆಗಿದ್ದಾನೆ. ಅವನು ಮನೆಗೆ ಹೋಗಿ 5 ತಿಂಗಳಾಗಿದೆ ಅಂತೆ ಸರ್. ನೋಡಿ, ಆಗಿದ್ದು ಆಗು ಹೋಗಿದೆ, ಮತ್ತೆ ಅದನ್ನು ಕೆದಕಿ ಏನು ಪ್ರಯೋಜನ? ದುರಂತ ನಡೆದು ಬಿಟ್ಟಿದೆ ಆಕರ್ಷಣಿ ಜೀವನದಲ್ಲಿ. ಮತ್ತೆ ಅದನ್ನು ಸರಿಪಡಿಸೋದಕ್ಕಾಗೋಲ್ಲ. ಆದರೆ ಅಪರಾಧಿ ಹೊರಗೆ ಬರಬೇಕಲ್ವಾ? ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ವಾ? ಅವ್ನು ಎಷ್ಟೇ ದೊಡ್ಡವನಾದ್ರೂ ಈ ಕಾಳಿದಾಸ್ ಬಿಡೋನಲ್ಲ ಸರ್. ಹಾಗೆ ನಿಮ್ಮ ಮೊಮ್ಮಗಳು ಡ್ರೈವರ್ ರಾಮಯ್ಯ, ಅವನನ್ನು ಹುಡುಕ್ತಿದ್ದೀನಿ ಸರ್. ಕೆಲವು ಕ್ಲೂಗಳು ಸಿಕ್ಕಿವೆ. ನೋಡಿ ಸರ್, ಅಪರಾಧಿಗೆ ಶಿಕ್ಷೆ ಆದರೆ ನಿಮ್ಮ ಮನಸ್ಸು ಹಗರಾಗತ್ತಲ್ವ ಸರ್? ನಾನು ನಿನ್ನ ಬರಲಾ ಸರ್? ನಮಸ್ಕಾರ, ಬರ್ತೀನಿ. ಆ ರೇವಣ್ಣ ಇದೇ ಮನೇಲಿದ್ದಾನಲ್ಲ. ಕಾಳಿದಾಸರು ಅವನಿಗೋಸ್ಕರ ಹುಡುಕಾಡ್ತಾ ಇದ್ದಾರೆ. ರೇವಣ್ಣ ಈ ಮನೇಲಿರೋ ವಿಷಯ ಬಲ್ಲಾಳ್ರು ಯಾಕೆ ಕಾಳಿದಾಸ್ ಅವ್ರಿಗೆ ಹೇಳ್ತಾ ಇಲ್ಲ? ಅವನೇ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ನೋ ಅಥವಾ ಯಾರಾದರೂ ಅವನ ಕೈಲಿ ಮಾಡಿಸಿದ್ರೋ? ಅದನ್ನು ಅವನಿಂದಲೇ ಹೇಳ್ಸ್ಬಿಟ್ರೆ ಬಲ್ಲಾಳ್ರಿಗೆ ಸತ್ಯ ಗೊತ್ತಾಗುತ್ತಲ್ಲ. ಇಲ್ಲ, ಇವತ್ತು ರಾತ್ರಿ ರೇವಣ್ಣನ ರಹಸ್ಯವಾಗಿ ಭೇಟಿ ಆಗಲೇಬೇಕು. ರೇವಣ್ಣ, ರೇವಣ್ಣ, ಎದ್ದೇಳು ರೇವಣ್ಣ. ನೀನು ಇಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ನನಗೆ ನಿಜ ಹೇಳಲೇಬೇಕು. ಬೇಗ ಹೇಳು. ಯಾರಿಗೂ ಗೊತ್ತಾಗದೆ ಇರೋಕೆ ಬಂದಿದ್ದೀನಿ. ಬಲ್ಲಾಳ್ರು ಯಾಕೆ ನೀನು ಇಲ್ಲಿ ಕೂಡ ಹಾಕಿದ್ದಾರೆ? ಸರ್, ನನ್ನನ್ನು ಬಿಡಿಸ್ಬಿಡಿ ಸರ್. ಯಾರಿಗೂ ಕಾಣ್ದಂಗೆ ಹೊರಟೋಗ್ತೀನಿ. ವಿಷಯ ಹೇಳು. ನಿನ್ನ ಹತ್ರ ಆಕ್ಸಿಡೆಂಟ್ ಮಾಡ್ಸಿದ್ ಯಾರು? ಅದು ನನಗೆ 1 ಲಕ್ಷ ಕೊಟ್ಟಿದ್ರು. ಅದೇ, ಯಾರು ಕೊಟ್ರು? ಅದು 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 ಮತ್ತೆ ಹೇಳಕ್ಕಾಗ್ದಿರೋ ಒದ್ದಾಡ್ತೀಯ. ಯಾರದು ಹೇಳು, ಹೇಳು, ಯಾರದು? ಇಲ್ಲ ಅಂದ್ರೆ ನಿನಗೆ ಬಿಡುಗಡೆನೇ ಇಲ್ಲ. ಬಾರೋ. ಇವಳ್ಯಾಕಿಲ್ ಬಂದ್ಲು? ಆಕರ್ಷಣಿ, ಬಾ. ನೀನ್ ಯಾಕೆ ಬಂದೆ ಇಲ್ಲಿಗೆ? ನಾನು ಇಲ್ಲಿದ್ದೀನಿ ಅಂತ ನಿನ್ಗೆ ಗೊತ್ತಾಯ್ತು? ತಾತ ಕರ್ಕೊಂಬಂದ್ರು. ಛೇ, ಅವನ್ ನಿಜ ಹೇಳ್ತಾ ಇದ್ದ. ಅವನ್ ನಿಜ ಹೇಳಿದ್ರೆ ನಿಮ್ ತಾತನ ಮನ್ಸು ಹಗುರ ಆಗ್ತಾ ಇತ್ತು. ಎಂತ ಕೆಲಸ ಮಾಡ್ಬಿಟ್ಟೆ, ಎಲ್ಲ ಹಾಳು ಮಾಡ್ಬಿಟ್ಟೆ. ಯಾಕೆ ಅಳ್ತಾ ಇದೆಯಾ? ಸ್ವಲ್ಪ ಗದ್ರಿಬಿಟ್ಟೆ ಅನ್ಸುತ್ತೆ. ಸಾರಿ ಆಕರ್ಷಣ್, ಐ ಆಮ್ ಸಾರಿ. ಮನೆ ಹೋಗೋಣ. ಈ ಕೇಸನ್ನ ಯಾವ ರೀತಿ ನೋಡಿದ್ರೂ ಒಂದು ಪ್ಲಾನ್ ಮರ್ಡರ್ ತರಾನೇ ಕಾಣಿಸ್ತಾ ಇದೆ. ಬಲ್ಲಾಳರು ಈ ವಿಷಯದಲ್ಲಿ ಆ ಸಮಯದಲ್ಲಿ FIR ಫೈಲ್ ಮಾಡಿಸಿಲ್ಲ.
ಇನ್ವೆಸ್ಟಿಗೇಷನ್ಗೆ ಮುಂದುವರೆದಿಲ್ಲ. ಯಾಕನ್ನೋದೇ ಅನುಮಾನವಾಗ್ತಿದೆ. ಒಂದು ಕ್ರಿಟಿಕಲ್ ಕಂಡೀಷನ್ ಎದುರಾಗ್ತಿದೆ ಅನಿಸ್ತಿದೆ. ನಾನಂತೂ ಇದನ್ನ ಬಿಡೋನಲ್ಲ. ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಅರ್ಜೆಂಟಾಗಿ ಬಂದೆ ಸರ್. ವಿಶ್ವಾಸ್, ನೀನು ಒಳಗಡೆ ಇರು. ಬೇಡ, ಅವನು ಇರಲಿ. ಸಿಟಿ CC ಕ್ಯಾಮರಾದಲ್ಲಿ ನಿಮ್ಮವ್ರು ಯಾರೋ ರೇವಣ್ಣನ ಕಿಡ್ನಾಪ್ ಮಾಡಿರೋದು ಸೆರೆಯಾಗಿದೆ. ಆ ರೇವಣ್ಣ ಎಲ್ಲಿದ್ದಾನೆ ಅಂತ ಗೊತ್ತಾಗಬೇಕಾಗಿದೆ. ನೋಡಿ ಮಿಸ್ಟರ್ ವಿಶ್ವಾಸ್, ಆ ರೇವಣ್ಣ ಎಲ್ಲಿದ್ದಾನಂತ ನಿಮಗೆ ಗೊತ್ತು. ನಿಜ ಹೇಳಿಲ್ಲ ಅಂದ್ರೆ ನೀವು ಕೂಡ ಜೈಲ್ವಾಸ ಅನುಭವಿಸ್ಬೇಕಾಗತ್ತೆ. ಆ ಪಾಪಿನ ನಾವೇ ಕಿಡ್ನಾಪ್ ಮಾಡ್ತೀವಿ? ಮಗ ಸೊಸೆನ ಕೊಂದಿರೋನು ಅಂತಿದ್ದೀರಿ? ಸಾರಿ ಸರ್, ಕೊಂದಿದ್ದಾನೆ ಅಲ್ಲ, ಕೊಲ್ಸಿದ್ದಾರೆ. ಅದು ಅವನಿಂದಲೇ ಗೊತ್ತಾಗುತ್ತೆ. ವಿಶ್ವಾಸ್, ರೇವಣ್ಣನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಹೇಳಿ. ಇಲ್ಲೇ ತೋಟದ ಮನೆಗೊಂದ್ಸರಿ ಸರ್ ಕರ್ಕೊಂಡು ಹೋಗಿದ್ರು. ಯಾರ ಹತ್ರನೂ ಮಾತಾಡ್ತಿದ್ರು. ನಾನು ತುಂಬಾ ಕುಡಿದ್ಬಿಟ್ಟಿದ್ದೆ, ಗೊತ್ತಾಗ್ಲಿಲ್ಲ ಸರ್. ಯಾರು ತೋರ್ಸ್ಕೊಂಡಿರಿ, ನೋಡೇ ಬಿಡೋಣ. ಬನ್ನಿ ಸರ್. ಎಲ್ಲ ಇನ್ನೀಚಿಂದೆ ಪ್ಲಾನ್ ಅಲ್ಲಲ್ರೆ? ಬನ್ನಿ. ಬನ್ನಿ ಸರ್. ಇದೇ ಮನೆ ಸರ್. ಅಯ್ಯೋ ಸರ್, ಇಲ್ಲೇ ಇದೆ ಸರ್. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಎಲ್ಲ ಸುಳ್ಳು ಸರ್. ಈ ತೋಟದ ಮನೆಗೆ ನಾನೇ ಕರ್ಕೊಂಬಂದಿದ್ದು ಸರ್. ಕಂಟು ಪೂರ್ತಿ ಕುಡಿದು ಬಿಟ್ಟಿದ್ದಾನೆ ಸರ್. ಏನು ಮಾತಾಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ನಿಮ್ಮ ಹತ್ರ ಬಂದು ಏನೋ ಒದರಿದ್ದಾನೆ, ನೀವು ಬಂದ್ಬಿಟ್ಟಿದ್ದೀರಾ. ವಿಶ್ವಾಸ್, ಏನಿದು ನಾಟಕ? ನಾಟಕ ಅಲ್ಲ ಸರ್. ನನ್ನ ಮೊಮ್ಮಗಳನ್ನ ಮದುವೆ ಆಗಬೇಕು, ಈ ಆಸ್ತಿ ಎಲ್ಲ ಹೊಡಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ ಸರ್. ಅವನ ಮಾತು ನಂಬ್ಕೊಂಡು ಬಂದಿದ್ದೀರಲ್ಲ ಸರ್. ಸುಳ್ಳು ಹೇಳಿ ದಾರಿ ತಪ್ಪಿಸಿದ್ರೆ ನೀನು ಜೈಲ್ ಸೇರ್ಬೇಕಾಗತ್ತೆ. ಇನ್ನೊಂದು ವಿಷಯ ಸರ್. ಏನ್ ಸರ್? ಮೊನ್ನೆ ಕೆಲವು ಫೋಟೋ ತೋರಿಸಿದ್ದೆ ನಿಮ್ಗೆ. ಆ ರೌಡಿಗಳೇ ನಿಮ್ಮ ಮೊಮ್ಮಗಳನ್ನ ಕಿಡ್ನಾಪ್ ಮಾಡಿ ರೇಪ್ ಮಾಡಿರೋದು. ಆ ಫೋಟೋದಲ್ಲಿರೋ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿದ್ದೀನಿ ಸರ್. ಅವ್ರ ಕೈಯಲ್ಲಿ ಮಾಡಿಸಿದ್ಯಾರೋ ಅಂತಾನೂ ಸದ್ಯದಲ್ಲಿ ಗೊತ್ತಾಗುತ್ತೆ. ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತೀನಿ ಸರ್. ತುಂಬ ಶ್ರಮ ತಗೋತಾ ಇದ್ದೀರಾ. ನಿಮ್ಮಂಥ ನಿಷ್ಠಾವಂತ ಅಧಿಕಾರಿಗಳು ಇಲಾಖೆಗೆ ಬೇಕು ಸರ್. ನಿಮಗೆ ಗೊತ್ತಾದ ಮೇಲೆ ನನಗೂ ತಿಳಿಸಿ ಸರ್. ನಾನು ತಿಳ್ಕೋಬೇಕು ಅಂತ ಕುತೂಹಲ ಇದೆ. ಆಯ್ತು ಸರ್, ಬರ್ತೀನಿ. ನಮಸ್ಕಾರ. ಇಲ್ಲೇ ಇದ್ದಿದ್ರೆ ರೇವಣ್ಣ ಎಲ್ಲೋದ? ಈ ಬಲ್ಲಾಳ್ರು ಏನ್ ಮಾಡಿದ್ರು? ನಿಂತ್ಕೊಳ್ಳ. ನೀನೇನು ಕಥೆಗಾರನಾಗಿ ಬಂದಿದ್ಯಾ ಇಲ್ಲ ಕೊಲೆಗಾರನಾಗಿ ಬಂದಿದ್ಯಾ? ನನಗೇನು ಗೊತ್ತಾಗ್ತಾನೆ ಇಲ್ಲ. ನೀನ್ ಬಂದ್ಮೇಲೆ ನನ್ನ ಕಥೆಯಲ್ಲಿ ಹೊಸ ಹೊಸ ತಿರುವುಗಳು ಬರ್ತಾ ಇದೆಯೋ? ಹೇಳ. ಏನೇನೇನು ಮಂಕು ಬಿಡ್ದಾಗ ನಿಂತಿದ್ಯಲ್ಲ, ಹೇಳ, ಮಾತಾಡ. ಸರ್, ನನ್ನಿಂದ ನಿಮ್ಗೆ ಒಳ್ಳೇದೇ ಆಯ್ತಲ್ಲ ಸರ್. ನಾನು ಅಲ್ಲಿಗೆ ಹೋಗಿದ್ದಕ್ಕೆ, ಕಾಳಿದಾಸ್ ಅವ್ರು ನನ್ನ ಫಾಲೋ ಮಾಡಿದ್ದಕ್ಕೆ, ಆಕರ್ಷಣಿನ ಅನ್ಯಾಯವಾಗಿ ಅತ್ಯಾಚಾರ ಮಾಡಿರೋ ಆ ರೌಡಿಗಳು ಸಿಕ್ಕಿದ್ರು. ಅವ್ರು ಸಿಕ್ಕಿದ್ರು ಅಂದಮೇಲೆ ಅದನ್ನ ಮಾಡಿಸಿದವರು ಸಿಗ್ತಾರಲ್ವಾ ಸರ್? ಕಾದಂಬರಿ ಕಥೆ ಹೇಳೋದನ್ನ ನಿಲ್ಸಿ ನೀನ್ ಕಳಿಸ್ಬಿಡ್ಲಾ? ಇಲ್ಲ ನೀನ್ ಇಲ್ಲೇ ಇರಿಸ್ಕೊಂಡು ಮೂರನೇ ವ್ಯಕ್ತಿನ ಪರಿಚಯ ಮಾಡಿಸ್ಲಾ? ನನಗೆ ನೀವು ಕಾದಂಬರಿ ಮುಗಿಸೋದೇ ಬೇಕಾಗಿರೋದು ಸರ್. ಆಕರ್ಷಣಿನ ನಾನು ಮದುವೆ ಆಗ್ತೀನಿ. ನನಗೆ ಮೂರನೇ ವ್ಯಕ್ತಿ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ ಸರ್. ಪ್ಲೀಸ್ ಸರ್, ಆಕರ್ಷಣಿನ ಕಳ್ಸಿಕೊಟ್ಬಿಡಿ. ತೀರ್ಮಾನ ತಗೋಬೇಕಾದವನು ನಾನು ತೀರ್ಮಾನ ತಗೋತೀನಿ ತೀರ್ಮಾನ.
ಬಲ್ಲಾಳರು ತೀರ್ಮಾನ ತಗೊಳ್ಳೋ ಮುಂಚೆನೆ ಆಕರ್ಷಣಿನ ಬಚಾವ್ ಮಾಡಬೇಕು. ಆಕರ್ಷಣಿ, ನಾನು ಯಾರು ಅಂತ ನಿನಗಿನ್ನೂ ಗೊತ್ತಾಗ್ಲಿಲ್ವಾ? ಏನಾಗಿದೆ ನಿನಗೆ? ದೇಶಾನೇ ಮೆಚ್ಚೋ ಅಂತ ರಾಜಕಾರಣಿ ಆಗ್ಬೇಕಾಯ್ತ ನೀನು? ಏನು ಗೊತ್ತಿಲ್ಲದೆ ಇರೋ ಆಗಿದ್ಯಲ್ಲ. ಏನಾಗಿದೆ ನಿನ್ಗೆ ಆಕರ್ಷಣಿ? ಅಲ್ಲ, ಅವಳು ಆದರ್ಶಿಣಿನೇ. ಅವಳು ಆದರ್ಶಿಣಿಯಾಗೆ ಇದ್ದು ಬಿಡ್ಲಿ. ಯಾಕೆಂದ್ರೆ ಇದು ನಾನು ಬರೆದ ಕಾದಂಬರಿ. ಸರ್, ಆದರ್ಶಿಣಿ ನನ್ನ ಕಲ್ಪನೆ ಮಾತ್ರ, ನಿಮ್ ಕಥಾನಾಯಕಿ ಅಷ್ಟೇ. ಮುಂದೆ ಬದುಕೋಳು ಆದರ್ಶಿಣಿನೇ. ಸರ್, ನನ್ನ ಆಕರ್ಷಣಿಗೇನು ಮಾಡಬೇಡಿ ಸರ್, ಪ್ಲೀಸ್ ಸರ್, ಬಿಟ್ಬಿಡಿ ಸರ್. ಸರ್ ಸರ್ ಪ್ಲೀಸ್ ಏನು ಮಾಡಬೇಡಿ ಸರ್. ನಾಳೆ ನೀನು ಮೂರನೇ ವ್ಯಕ್ತಿ ನೋಡ್ತೀಯ. ನಂಬರ್ 91. ಓಕೆ, ಇಲ್ಲಿದೆ. ನಿನ್ನನ್ನ 2 ಸಲ ತಗ್ಗಿದ್ದೀನಿ. ಬಲ್ಲಾಳ್ರ ಡ್ರೈವರ್ ರಾಮಯ್ಯ ನೀನೇ ತಾನೆ? ಅಲ್ಲ ಸರ್, ಅವನು ನನ್ನ ತಮ್ಮ. ಸುಳ್ಳು ಬೊಗಳ್ಬೇಡ. ಆಕರ್ಷಣೆ ಕಿಡ್ನ್ಯಾಪ್ ಹೇಗಾಯ್ತು, ಏನಾಯ್ತು ಅದನ್ನ ಹೇಳು. ನಂಗೇನು ಗೊತ್ತಿಲ್ಲ ಸರ್, ನನ್ನ ದೇವರಾಜ್ ಅಲ್ಲ. ನನ್ನ ಹತ್ರ ನಾಟಕ ಆಡ್ಬೇಡ. ನಾನು CCB ಆಫೀಸರ್. ಏನ್ ನಡೆದಿದೆ ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ. ಹೌದು ಸರ್, ಆಕರ್ಷಣಿ ಅವ್ರನ್ನ ಹಳ್ಳಿಯಿಂದ ಅವ್ರ ಮನೆ ಕರ್ಕೊಂಡು ಹೋಗ್ಬೇಕಾದ್ರೆ ನನಗೆ ಮೊದಲೇ ವಿಷಯ ಹೇಳಿದರು ಸರ್. ಒಕ್ಕೋಡದ ರಸ್ತೆಯಲ್ಲಿ ಕಾರ್ ನಿಲ್ಲಿಸು, ಬೇರೆ ಕಾರಲ್ಲಿ ರೌಡಿಗಳು ಬಂದಿರ್ತಾರೆ, ಅವರು ಆಕರ್ಷಣೆ ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ ಅಂತ ನನಗೆ ದುಡ್ಡು ಕೊಟ್ಟಿದ್ರು ಸರ್. ಹಾಗೆ ಮಾಡೋಕ್ಕೆ ನಿನಗೆ ಪ್ಲ್ಯಾನ್ ಕೊಟ್ಟವ್ರು ಯಾರು? ಸರ್, ಅದು ದುಡ್ಡಿನ ಆಸೆನಲ್ಲಿ ಆ ಥರ ಕೆಲಸ ಮಾಡಿಬಿಟ್ಟೆ ಸರ್. ಆ ಯಮ್ಮನ ಹೇಳಿಕೆ ಸಹಿಸಲಾರ್ದೆ ಅವರು ಆ ಥರ ನೀಚ್ ಕೆಲಸ ಇಳಿಬಾರ್ದಾಗಿತ್ತು ಸರ್. ಯಾರವರು? ಸರ್, ಜೊತೆಗೆ ನಿಮ್ಮನ್ನು ಆ ಹುಡುಗನ್ನು ಸಾಯಿಸ್ಲಿಕ್ಕೆ ಹೇಳಿದ್ರು ಸರ್. ಯಾರವರು ಹೇಳು, ನನ್ಗೆ ಉತ್ತರ ಬೇಕು. ಅವರು ಬಲ್ಲಾಳ್ರು ಸರ್. ಬೆಳಗ ಹೋಗಿದೆಯಲ್ಲ, ಆಗ್ಲೇ 9 ಗಂಟೆ ಆಗೋಗಿದೆ. ತಾತ ಏನ್ ಅನ್ಕೊಳ್ತಾರೋ ಏನೋ. ನೀನಾ? ತಗೋ ತಗೋ ಕಾಫಿ. ಕುಡಿ. ಕಾಫಿನೇ ಇಲ್ಲ. ಹೇಗಿದೆ? ತುಂಬಾ ಚೆನ್ನಾಗಿದೆ. ಹೇ, ಅದು ಖಾಲಿ ಲೋಟ. ಹೌದಲ್ವಾ? ತಾತ ಇನ್ನೂ ಎದ್ದಿಲ್ವಾ? ಇನ್ನೂ ಯಾಕೆದ್ದಿಲ್ಲ? ಸರ್ ಸರ್, ಎಲ್ಲೋದ್ರು? ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಏನ್ ಮಾಡೋದೀಗ? ಆಕರ್ಷಣಿ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಹಾಲಲ್ಲಿರ್ಬೋದಾ? ಸರ್ ಸರ್, ಇಲ್ಲೂ ಇಲ್ವಲ್ಲ. ರೂಮ್ನಲ್ಲಿರ್ಬೋದು, ನೋಡೋಣ.
ಸರ್ 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 ಇಲ್ಲೇ ಇದ್ದಾರೆ ಸರ್. ನಾವೆಲ್ಲ ಕಡೆ ಹುಡುಕ್ಬಿಟ್ವಲ್ಲ ಸರ್ ನಿಮ್ಮನ್ನ. 9 ಗಂಟೆ ಆಗಿದೆ, ಇನ್ನೂ ಮಲ್ಗೆ ಇದ್ದೀರಲ್ಲ ಸರ್. ಕಾದಂಬರಿ ಕ್ಲೈಮ್ಯಾಕ್ಸ್ಗೆ ಬಂದಿದೆ, ಮುಗಿಸೋಣ, ಎದ್ದೇಳಿ ಸರ್. ನಮಗೆ ಸಂತೋಷದ ವಿಚಾರ ಅಂದರೆ ಆಕರ್ಷಣಿ ಇವತ್ತು ನಮ್ಮ ಜೊತೆ ತಿಂಡಿ ತಿಂತಾಳೆ ಸರ್. ಸರ್ ಎದ್ದೇಳಿ ಸರ್, ಎದ್ದೇಳಿ ಸರ್. ಸರ್ ಸರ್ ಎದ್ದೇಳಿ ಸರ್. ಸರ್ ಎದ್ದೇಳ್ತಾನೆ ಇಲ್ವಲ್ಲ ಸರ್. ಸರ್ ಉಸಿರಾಡ್ತಾ ಇಲ್ಲ. ಓ ಗಾಡ್, ಆಕರ್ಷಣಿ, ತಾತ ನಮ್ಮನ್ ಬಿಟ್ಟು ಹೊಟ್ಟೋದ್ರು. ಏನಿದೆ ಅನಾಹುತ? ಯಾಕೆ ಹಿಂಗ್ ಮಾಡ್ಕೊಂಡ್ರು? ತಾತ ಹೊಟ್ಟೋದ್ರು, ನಮ್ಮನ್ನ ನಿನ್ನ ಬಿಟ್ಟು ಹೊಟ್ಟೋದ್ರು. ಯಾಕೆ ಹಿಂಗ್ ಮಾಡ್ಕೊಂಡ್ರು? ಸರ್ ಸರ್ ಎದ್ದೇಳಿ ಸರ್. ಸರ್ ಸರ್ ಪೆನ್ಡ್ರೈವ್, ಏನಿದು ಪೆನ್ಡ್ರೈವ್? ಇದ್ರಲ್ಲಿ ಏನಿದೆ ನೋಡ್ಬೇಕು. ಬಾ ಹೋಗೋಣ. ಆತ್ಮೀಯರೇ, ನಮ್ಮದು ಬಲ್ಲಾಳರ ವಂಶ, ಭಾರಿ ದೊಡ್ಡ ವಂಶ. ದಾನ, ಧರ್ಮ, ಸಮಾಜ ಸೇವೆಗೆ ಎತ್ತಿದ ಕೈ. ಇಂತಹ ಆದರ್ಶ ವ್ಯಕ್ತಿ ಒಬ್ಬರು ನಮ್ಮ ಪ್ರತಿನಿಧಿಗಳಾದರೆ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಎಂದು ಸುತ್ತಮುತ್ತಲಿನ ಎಲ್ಲ ಜನರು ನನ್ನನ್ನು ಕಾರ್ಪೊರೇಷನ್ ಎಲೆಕ್ಷನ್ಗೆ ನಿಲ್ಲಬೇಕೆಂದು ಬಯಸಿದರು, ನಿಲ್ಲಿಸಿದರು ಹಾಗೂ ಗೆಲ್ಲಿಸಿದರು. ಮುಂದೆ MLA ಚುನಾವಣೆಗೆ ನನಗೆ ಟಿಕೆಟ್ ಸಿಕ್ಕಿತು. ನನ್ನ ಯಶಸ್ಸನ್ನು ಸಹಿಸಲಾರದೆ ಪಕ್ಷದಲ್ಲಿರುವ ವಿರೋಧಿಗಳು ನನ್ನ ಮಗನನ್ನು ನನ್ನ ವಿರೋಧವಾಗಿ ನಿಲ್ಲಿಸುವ ಪ್ರಯತ್ನ ಮಾಡಿದರು. ನನ್ನ ಮಗನ ವಿರುದ್ಧ ನಾನು ಚುನಾವಣೆಯಲ್ಲಿ ನಿಲ್ಲುವ ಮನಸ್ಸಿಲ್ಲದೆ ನನ್ನ ಮಗನಿಗೆ ಒಂದು ಸಣ್ಣ ಅಪಘಾತವನ್ನು ಮಾಡಿ ಯಾವುದಾದರೂ ಆಸ್ಪತ್ರೆಯಲ್ಲಿ ಇಟ್ಟುಬಿಡಿ ಎಂದು ಹೇಳಿದೆ. ಸಣ್ಣ ಅಪಘಾತ ಮಾಡಲು ಹೋದವರು ಘೋರವಾದ ಅಪಘಾತವನ್ನು ಮಾಡಿ ನನ್ನ ಮಗ ಸೊಸೆಯನ್ನು ಈ ಜೀವನದಿಂದನೇ ಅಗಲುವ ಹಾಗೆ ಮಾಡಿಬಿಟ್ರು. ನನ್ನ ಏಕೈಕ ಮೊಮ್ಮಗಳು, ಅವಳು ಸಮಾಜ ಸೇವೆಯಲ್ಲಿ ಮುಂದೆ ಬೆಳೆಯಬೇಕೆಂದು ಅವಳನ್ನು ಒಬ್ಬ ಡಾಕ್ಟರ್ನಾಗಿ ಮಾಡುವ ಆಸೆಯಿಂದ ಅವಳನ್ನು ಡಾಕ್ಟರ್ಗೆ ಓದಿಸಿದೆ. ಮತ್ತೆ ಇದೆಲ್ಲ ಸಹಿಸಲಾರದೆ ನನ್ನ ಮೊಮ್ಮಗಳನ್ನೇ ನನ್ನ ವಿರೋಧವಾಗಿ ನಿಲ್ಲಿಸುವ ಪ್ರಯತ್ನ ಮಾಡಿದರು. ನನ್ನ ಡ್ರೈವರ್ ಅವನ್ನ ಕರೆದು ನನ್ನ ಮೊಮ್ಮಗಳನ್ನು ಹೇಗಾದರೂ ಕಿಡ್ನ್ಯಾಪ್ ಮಾಡಿ ಸ್ವಲ್ಪ ದಿವಸ ಚುನಾವಣೆ ಮುಗಿಯುವವರೆಗೂ ಯಾರ ಕಣ್ಣಿಗೂ ಬೀಳದ ಹಾಗೆ ಮಾಡಿ ಎಂತೆ. ಅವಳನ್ನು ಕಿಡ್ನ್ಯಾಪ್ ಮಾಡಿದ ತಿಳಿಗೇಡಿಗಳು ಅಮಾನ್ಯವಾಗಿ ಅವಳ ಮೇಲೆ ಅತ್ಯಾಚಾರ ಮಾಡಿ ಅವಳನ್ನು ಮನುಷ್ಯತ್ವದ ದೃಷ್ಟಿ ಇಲ್ಲದೆ ಕಾಡಿನ ದಾರಿಯಲ್ಲೇ ಬಿಟ್ಟು ಪರಾರಿಯಾದರು. ಆಗ ನಾನು ಒಂದು ನಿರ್ಧಾರ ತೆಗೆದುಕೊಂಡೆ. ನಡೆದದ್ದನ್ನೆಲ್ಲ ಒಂದು ಕಥೆಯನ್ನಾಗಿ ನನ್ನ ಪಾತ್ರವನ್ನು ಬೇರೆಯವರ ಹೆಸರಿಟ್ಟು ಅದನ್ನು ಕಥೆಯಾಗಿ ಬರೆಸಬೇಕೆಂದು ಒಬ್ಬ ಬರಹಗಾರರನ್ನು ಬರಮಾಡಿಕೊಂಡೆ. ಆ ಬರಹಗಾರನೇ ವಿಶ್ವಾಸ್ ಎಂದು. ಕಾಲಕ್ರಮೇಣ ನನಗೆ ತಿಳಿಯಿತು, ನನ್ನ ಮೊಮ್ಮಗಳನ್ನು ಕಾಡಿನಿಂದ ಕರೆತಂದು ಆಸ್ಪತ್ರೆಗೆ ಸೇರಿಸಿದವನು ಅವನೇ. ಅದಕ್ಕೂ ಮುಂಚೆ ನನ್ನ ಮೊಮ್ಮಗಳಿಗೂ ಆ ವಿಶ್ವಾಸಗೂ ಪರಿಚಯ ಇತ್ತು ಎಂಬ ವಿಷಯ ನನ್ನ ಗಮನಕ್ಕೆ ಬಂತು. ಒಂದು ಕಡೆ ವಿಚಾರಣೆಯ ಒತ್ತಡ, ಇನ್ನೊಂದು ಕಡೆ ನನ್ನ ಮೊಮ್ಮಗಳ ಸ್ಥಿತಿ. ಈ ಒತ್ತಡಗಳೆಲ್ಲ ಸಹಿಸಲಾರದೆ ಇದರಿಂದ ದೂರ ಹೋಗಲು ನಾನು ಈ ನಿರ್ಧಾರ ತೆಗೆದುಕೊಂಡೆ. ನನ್ನನ್ನು
ಮೂರನೇ ವ್ಯಕ್ತಿ ಯಾರು ಅಂತ ಗೊತ್ತಾಯ್ತಾ?